ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ನಿನ್ನೆ ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ, ಮೆಲ್ಲ ಮೆಲ್ಲನೆ ಈ ಮನಸ್ಸನ್ನು ತಂದು ಆತ್ಮದಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ಬಹಳ ಸ್ವಾರಸ್ಯವಾಗಿ ಶ್ರೀಕೃಷ್ಣ ಹೇಳಿದ್ದ. ಇವತ್ತು ಹೇಳ್ತಾ ಇದ್ದಾನೆ, ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಚಂಚಲವೂ ಅಸ್ಥಿರವೂ ಆದ ಈ ಮನಸ್ಸು ಯಾವ ಯಾವ ವಿಷಯದೆಡೆಗೆ ಹರಿದು ಹೋಗುವುದೋ ಆಯಾ ವಿಷಯದಿಂದ ಮನಸ್ಸನ್ನು ಹಿಂದೆಳೆದು ಆತ್ಮನೆಡೆಗೆ ಕರೆತರಬೇಕು. ಚಂಚಲವೂ ಅಸ್ಥಿರವೂ ಆದ ಈ ಮನಸ್ಸು ಯಾವ ಯಾವ ವಿಷಯದೆಡೆಗೆ ಹರಿದು ಹೋಗುವುದೋ ವಿಷಯ ವಸ್ತುಗಳೆಡೆಗೆ ಹರಿದು ಹೋಗುವುದಕ್ಕೆ ನಾವೇನು ಪ್ರಯತ್ನ ಮಾಡಬೇಕಾಗಿಲ್ಲ. ಇಂತಿಂಥದ್ದೊಂದು ವಿಷಯ ಇದೆ, ಮೈಸೂರು ಪಾಕ್ ಅಲ್ಲಿದೆ, ಸಿನಿಮಾ ಇಲ್ಲಿದೆ ಇತ್ಯಾದಿ ಎಂತೆಂಥದ್ದೆಲ್ಲ ಇದೆಯಲ್ಲ, ಅದನ್ನು ಜಾಸ್ತಿ ಹೇಳೋಕ್ಕೆ ನಾನು ಹೋಗೋದಿಲ್ಲ. ಯಾಕೆಂತಂದರೆ ನಿಮಗೆಲ್ಲ ತುಂಬ ಅದರಲ್ಲಿ ಪರಿಣಿತರಾದ್ರಿಂದ ನಾನು ನೆನಪು ಮಾಡಿಕೊಂಡ್ರೆ ಆ ಮನಸ್ಸು ಸಹಜವಾಗಿ ಹೋಗ್ತಾ ಇರುತ್ತೆ. ಆತ್ಮದಲ್ಲಿ ನಿಲ್ಲಬೇಕು, ಇಷ್ಟ ದೇವತೆಯಲ್ಲಿ ನಿಲ್ಲಬೇಕು ಅಂದರೆ ಮಾತ್ರ ಅದಕ್ಕೆ ಬಹಳ ಕಷ್ಟ. ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಚಂಚಲವೂ ಅಸ್ಥಿರವೂ ಆದ ಮನಸ್ಸು. ಮೊದಲೇ ಈ ಮನಸ್ಸು ಚಂಚಲ ಮತ್ತು ಅಸ್ಥಿರ. ಆ ಮನಸ್ಸು ವಿಷಯದೆಡೆಗೆ ಹೋಗುತ್ತದೆ. ಅದು ಹೋಗುವಂತಹ ಮನಸ್ಸು ಆ ಥರವೇ ನಿರ್ಮಾಣವಾಗಿದೆ. ಅದೊಂದು ಸಹಜ ಸ್ಥಿತಿ. ಎಲ್ಲರೂ ದಯವಿಟ್ಟು ತಿಳಿದುಕೊಳ್ಳಬೇಕಾದಂಥ ಅಂಶ ಏನಪ್ಪ ಅಂತಂದರೆ, ನೀರಿಗೆ ಹರಿಯುವುದು ಹೇಗೆ ಸಹಜ ಗುಣವೋ, ಗಾಳಿಗೆ ಬೀಸುವುದು ಹೇಗೆ ಸಹಜ ಗುಣವೋ, ಶಬ್ದಕ್ಕೆ ಹೀಗೆ ಸಂಚರಿಸುತ್ತಾ ಕಿವಿಯೊಳಗೆ ಮಾಡುವಂತಹದ್ದು ಹೇಗೆ ಒಂದು ಸಹಜ ಗುಣವೋ, ಅಗ್ನಿಗೆ ಸುಡುವುದು ಹೇಗೆ ಸಹಜ ಗುಣವೋ, ಹಾಗೆ ಈ ಮನಸ್ಸಿಗೆ ಅಲ್ಲಿ ಇಲ್ಲಿ ಹರಿದಾಡುವಂತಹದ್ದು, ಚಂಚಲವಾಗಿರುವಂತಹದ್ದು ಸಹಜ ಗುಣ. ಅದು ಸಹಜ ಅಂತ ಪ್ರಾಪಂಚಿಕರೇನು ಮಾಡ್ತಾರೆ, ಪ್ರಪಂಚದ ಇತರ ಜನರು, ನೀವಲ್ಲ. ಪ್ರಾಪಂಚಿಕರು ಅಂದರೆ ಬೇರೆ, ಇಲ್ಲಿ ಉಪನ್ಯಾಸ ಕೇಳಕ್ಕೆ ಬಂದಂಥ ಶ್ರದ್ಧಾಳುಗಳು ಅಂದರೆ ಬೇರೆ. ಯಾವಾಗಲೂ ಈ ಒಂದು ವ್ಯತ್ಯಾಸವನ್ನು ಇಟ್ಕೊಂಡಿರಬೇಕು. ಈ ಪ್ರಾಪಂಚಿಕರು ಅಂತ ಕೋಟಿಗಟ್ಟಲೆ ಜನ ಇದ್ದಾರೆ ನೋಡಿ, ಅವರೆಲ್ಲ ಈ ಮನಸ್ಸು ಹೇಗಿದ್ರೂ ಹತ್ತು ಕಡೆಗೆ ಹೋಗ್ತಕ್ಕಂಥದ್ದು ಅದರ ಸಹಜ ಧರ್ಮ, ಅದರಿಂದ ಬಿಟ್ಟಿದ್ದಾರೆ ಅದನ್ನು. ಅದರೊಂದಿಗೆ ಇವರು ಖುಷಿ, ಆ ಮನಸ್ಸು ಬಹಳ ಖುಷಿಯಾಗಿದೆ, ಇವರು ಅದರೊಂದಿಗೆ ಖುಷಿಯಾಗಿದ್ದಾರೆ. ಆದರೆ ಸಹಜವೆಂದ ಮಾತ್ರಕ್ಕೆ ಅದು ಸರಿಯಲ್ಲ. ಸಹಜವಾದದ್ದೆಲ್ಲವೂ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ. ಯೋಗಿಗಳಾದಾಗ ನಾವು ಅದು ಸಹಜವಾದರೂ ಕೂಡ ಸರಿಯಲ್ಲ, ಸರಿ ಅಲ್ಲದಿದ್ದರೆ ಏನು ಮಾಡಬೇಕು, ಅದನ್ನು ಸರಿಪಡಿಸಬೇಕು, ಸರಿ ದಾರಿಗೆ ತರಬೇಕು. ಎಲ್ಲಿಗೆ ತರಬೇಕು? ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಮತ್ತೆ ಮತ್ತೆ ಅದನ್ನು ಆತ್ಮಸಂಸ್ಥ ಮಾಡಬೇಕು, ಆತ್ಮದಲ್ಲಿ ನೆಲೆಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಆ ವಿಷಯದಿಂದ ಮನಸ್ಸನ್ನು ಹಿಂದೆಳೆದು ಆತ್ಮನೆಡೆಗೆ ಕರೆತರಬೇಕು. ಎಷ್ಟು ಸೊಗಸಾಗಿ ಹೇಳಿದ್ದಾನೆ, ಎಷ್ಟು ಸಹಜವಾಗಿ ಹೇಳಿಕೊಟ್ಟಿದ್ದಾನೆ ಶ್ರೀಕೃಷ್ಣ. ಹಿಂದೆಳೆದು, ಎಳೆಯುವುದು ಅಂತಂದ್ರೆ ಲಗಾಮ್ ಇರಬೇಕು. ಲಗಾಮು ನಮ್ಮ ಕೈನಲ್ಲೇ ಇರಬೇಕದು. ಕುದುರೆ ಕೈಯಲ್ಲಿ ಕೊಟ್ರೆ ಹೇಗಿರುತ್ತೆ? ನಮ್ಮ ಕೈಲಿ ಇರ್ತಕ್ಕಂಥ ಲಗಾಮನ್ನು ಹಿಡ್ಕೊಂಡು ನಾವು ನಿದ್ರೆ ಮಾಡ್ತಿದ್ರೆ ಏನಾಗುತ್ತೆ? ಲಗಾಮನ್ನು ಹಿಡಿದುಕೊಳ್ಬೇಕು, ಬೇಕಾದಾಗ ಹಿಂದೆಳೆದು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಹಿಂದೆಳೆದು ಆತ್ಮನೆಡೆಗೆ ಕರೆತರಬೇಕು ಅಂತ ಹೇಳಿ ಬಳಿಕ ಹೇಳ್ತಾನೆ, ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ
ಪರಮೋತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ ಪ್ರಶಾಂತಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಪ್ರಶಾಂತಚಿತ್ತನು, ರಜೋಗುಣರಹಿತನು, ಕಶ್ಮಲ ಕಲ್ಮಷರಹಿತನು, ಬ್ರಹ್ಮಭಾವವನ್ನು ಹೊಂದಿದವನು ಆದ ಯೋಗಿಗೆ ಅತ್ಯುತ್ತಮ ಸುಖ ಪ್ರಾಪ್ತವಾಗುತ್ತದೆ. ಯಾತಕ್ಕೋಸ್ಕರ ಆತ್ಮದಲ್ಲಿ ತಂದು ನಿಲ್ಲಿಸಬೇಕು ಆ ಮನಸ್ಸನ್ನ? ಅಲ್ಲಿ ಇಲ್ಲಿ ಹರಿದಾಡತಕ್ಕಂಥ ಮನಸ್ಸನ್ನ ಆತ್ಮದಲ್ಲಿ ಯಾತಕ್ಕೋಸ್ಕರ ನಿಲ್ಲಿಸಬೇಕು ಅಂತಂದ್ರೆ ಅತ್ಯುತ್ತಮವಾದಂತಹ ಸುಖ ಪ್ರಾಪ್ತವಾಗ್ತದೆ. ಇದನ್ನು ಅವರಿವರು ಏನಾದರೂ ಹೇಳಿದ್ರೆ ಸುಮ್ಮನೆ ಭ್ರಮೆ ಕಣೋ, ನಮಗೆ ಪ್ರತ್ಯಕ್ಷವಾಗಿ ತಿಂದ ತಕ್ಷಣವೇ ಸುಖ, ನೋಡಿದ ತಕ್ಷಣವೇ ಸುಖ, ಕೇಳಿದ ತಕ್ಷಣವೇ ಸುಖ, ಅಂತಹದ್ದು ದಿಢೀರ್ ಸುಖ, ಇನ್ಸ್ಟಂಟೇನಿಯಸ್ ಸುಖ, ಇನ್ಸ್ಟೆಂಟ್ ಸುಖ ನಮಗೆ ಸಿಗ್ತಾ ಇರುವಾಗ ಇದೇನೋ ಮಾರಾಯ, ಎಲ್ಲೋ ಒಳಗಡೆ ಕೂರಿಸ್ಬೇಕಂತೆ, ನಮ್ಮ ಒಳಗಡೆನೇ ಕೂರಿಸ್ಬೇಕಂತೆ. ನಾವ್ಯಾರು ಅಂತ ನಮ್ಗೆ ಗೊತ್ತಿಲ್ವಾ? ಅಲ್ಲಿ ಕೂರಿಸೋದೇನು ಬಂತು? ಒಳಗಡೆ ಇದ್ದು ಸಾಕಾಗಿದೆ, ಹೊರಗಡೆ ಹೋಗ್ಬಿಟ್ಟು ಬರೋಣ. ಇದು ಲೌಕಿಕವಾದಂತಹ ಮನೋಭಾವ. ಆದರೆ ಇಲ್ಲಿ ಶ್ರೀಕೃಷ್ಣ ಎಳೆದು ತಂದು ಒಳಗಡೆ ನಿಲ್ಲಿಸಬೇಕು ಅಂತ ಹೇಳಿ ಮುಂದಿನ ಮಾತನ್ನು ಏನು ಹೇಳ್ತಾ ಇದ್ದಾನೆ? ಹಾಗೆ ಎಳೆದು ತಂದು ನಿಲ್ಲಿಸುವಂತಹ ಪ್ರಯತ್ನದಲ್ಲಿ ಅವನು ಪ್ರಶಾಂತ ಚಿತ್ತನಾಗುತ್ತಾನೆ, ಅವನ ಮನಸ್ಸು ಶಾಂತವಾಗುತ್ತದೆ, ರಜೋಗುಣ ರಹಿತನಾಗುತ್ತಾನೆ. ರಜೋಗುಣ ಅಂತ ಹೇಳ್ತಕ್ಕಂಥದ್ದು ಹಲವಾರು ಚಟುವಟಿಕೆಗಳಿಗೆ ನಮ್ಮನ್ನು ಎಳೆದು ತೆಗೆದುಕೊಂಡು ಹೋಗಿ ತೊಡಗಿಸುವಂತಹದ್ದು. ಆ ರಜೋಗುಣ ರಹಿತನಾಗುತ್ತಾನೆ, ಕಲ್ಮಶ ರಹಿತನಾಗುತ್ತಾನೆ, ಎಲ್ಲ ದೋಷಗಳಿಂದ ದೂರವಾಗುತ್ತಾನೆ ಮತ್ತು ಬ್ರಹ್ಮಭಾವವನ್ನು ಹೊಂದಿದವನಾಗುತ್ತಾನೆ. ಬ್ರಹ್ಮಭಾವ, ಪ್ರಾಪಂಚಿಕ ಭಾವ ಬ್ರಹ್ಮಭಾವ, ಜಗದ್ಭಾವ ಬ್ರಹ್ಮಭಾವ. ಜಗತ್ತು ಅದರ ಕಡೆಗೆ ಮನಸ್ಸನ್ನು ಕೊಟ್ಟಾಗ ಜಗತ್ತು ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ನಮ್ಮ ಮನಸ್ಸನ್ನು ಹರಿಹಂಚಿ ಬಿಡ್ತದೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ. ಸನ್ಯಾಸಿಗಳೇ ಆದರೂ ಕೂಡ ಇವರು ಯಾರ ಸಹವಾಸದಲ್ಲಿರ್ತಾರೆ ಅದಕ್ಕನುಸಾರವಾಗಿ ಸನ್ಯಾಸಿಗಳು ಕೂಡ ಕೆಟ್ಟು ಹೋಗುವ ಸಂದರ್ಭ ಇರುತ್ತದೆ. ಪನ್ನಂಪೇಟೆಯಲ್ಲಿ ನಾನು ಇದ್ದಂತಹ ಸಂದರ್ಭದಲ್ಲಿ, ಅಲ್ಲ ಈಗಲೂ ಕೂಡ ಇದ್ದೇನೆ, ಸ್ವಲ್ಪ ಬಿಡ್ತಾ ಇದ್ದೇನೆ ಬೆಲ್ಲ. ಅಲ್ಲಿ ಒಂದು ಸಣ್ಣ ತೋಟ ಕೂಡ ಇದೆ. ಆಶ್ರಮದ ಸುತ್ತಮುತ್ತ ಯಾವ ತೋಟ? ಕಾಫಿ ತೋಟ. ಅಲ್ಲಿಗೆ ಬಂದಂತಹ ಕಾಫಿಯ ರೈತರು, ಅಂದರೆ ಕಾಫಿ ತೋಟದ ಮಾಲೀಕರು, ಸ್ವಾಮೀಜಿ ನೀವು ಈ ತೋಟವನ್ನು ಇನ್ನೂ ಸುಧಾರಿಸಬೇಕಾದ್ರೆ ಹೀಗೆ ಮಾಡಬೇಕು, ಇನ್ನೂ ಬೆಳೆ ಬರಬೇಕಾದ್ರೆ ಹೀಗೆ ಮಾಡಬೇಕು ಅಂತ ಸಲಹೆ ಕೊಡ್ತಾ ಇದ್ರು. ಮೊದಲು ಹೌದಾ ಅಂತ ಹೇಳ್ತಿದ್ದೆ. ಆಮೇಲೆ ಹೇಳೋದಕ್ಕೆ ಶುರು ಮಾಡಿದೆ. ನೋಡಿ, ನಾವಿಲ್ಲಿ ಋಷಿಗಳಾಗಬೇಕು ಅಂತ ಬಂದವರೇ ಹೊರತು ಕೃಷಿಕರಾಗಬೇಕು ಅಂತಲ್ಲ ಅಂತ. ನಮಗೆ ಇದರಲ್ಲೆಲ್ಲ ನೀವು ಶಿಕ್ಷಣ ಕೊಟ್ಟು ನೀವೇ ಬೆಳೆಯಿರಿ, ಏನಾದರೂ ಇದ್ರೆ ಸ್ವಲ್ಪ ತಂದು ಕೊಡಿ, ನಾವು ಸಾಧನೆ ಮಾಡ್ತೇವೆ. ನಾವು ಸಾಧನೆ ಮಾಡಿ ನಿಮಗೇನು ಪ್ರಯೋಜನ ಅಂತ ಕೇಳ್ಬೋದು. ತುಂಬ ಪ್ರಯೋಜನ ಇದೆ ಅದರಿಂದ. ಯಾವಾಗ ಆ ಪರಮಾತ್ಮ ಶಕ್ತಿಯನ್ನು ನಾವು ಇಲ್ಲಿ ಎಳೆದು ತಂದು ನಿಲ್ಲಿಸ್ತೇವೋ, ಊದುಕಡ್ಡಿ ಹಚ್ಚಿದರೆ ಹೇಗೆ ಸುತ್ತಮುತ್ತ ಸುಗಂಧ ಅಂತ ಇರ್ತಕ್ಕಂಥದ್ದು ಹರಡಿಕೊಂಡು ಬರುತ್ತದೋ, ಅದೇ ರೀತಿಯಲ್ಲಿ ಯಾರು ತಪಸ್ಸು ಮಾಡುತ್ತಾ ಆತ್ಮಾನಂದದಲ್ಲಿ ಮಗ್ನರಾಗಿರ್ತಾರೋ ಅಲ್ಲಿ ಸುತ್ತಮುತ್ತ ಪರಮಶಾಂತಿ, ಮಂಗಳಕರವಾದ ವಾತಾವರಣ ಸಹಜವಾಗಿಯೇ ಉಂಟಾಗುತ್ತದೆ. ಇದೇ ಹಾಲು. ಎಲ್ಲ ಪಾಲಿಟಿಷಿಯನ್ಸ್ ಎಲ್ಲ ಇಲ್ಲಿ ಕುಳಿತು, ಟೋಪಿಯವರೆಲ್ಲ ಇಲ್ಲಿ ಕುಳಿತು ಕಾರ್ಯಕ್ರಮ ಮಾಡ್ತು ಅಂತ ಹೇಳಿದ್ರೆ ಯಾವ ವಾತಾವರಣ ಇರುತ್ತೆ? ಭಕ್ತಾದಿಗಳೆಲ್ಲ ಅಲ್ಲಿ ಕುಳಿತು, ಸನ್ಯಾಸಿಗಳು ಇಲ್ಲಿ ಕುಳಿತು, ಆಮೇಲೆ ಸಜ್ಜನರು ಥರದವರು ಈ ಥರ ಮುಖ್ಯ ಅತಿಥಿಗಳಾಗಿ ಬಂದು ಈ ಥರ ಕುಳಿತರೆ ಈಗ ವಾತಾವರಣ ಹೇಗಿರುತ್ತೆ? ಈ ವಾತಾವರಣ ಹೇಗೆ ಉಂಟಾಗುತ್ತೆ? ಯಾವ್ಯಾವ ವಿಚಾರಧಾರೆಯನ್ನು ಹೊತ್ತವರು ಸೇರುತ್ತಾರೆಯೋ ಅಲ್ಲಿ ಅಂತಂಥ ಅದ್ಭುತವಾದ ವಾತಾವರಣ ಉಂಟಾಗುತ್ತದೆ. ಪರಮಾತ್ಮನ ಸ್ಮರಣೆಯಲ್ಲಿಯೇ ಇರತಕ್ಕಂಥವರು ಎಲ್ಲ ಸೇರಿಕೊಂಡಾಗ ಅಲ್ಲಿ ಪರಮಾತ್ಮನ ಆವಿರ್ಭಾವ ಸಹಜವಾಗಿಯೇ ಉಂಟಾಗುತ್ತದೆ. ಆದರೆ
ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬಂತೆ ಇತರರ ಸಂಪರ್ಕದಿಂದ ನಾವು ಕೆಡುವಂತ ಒಂದು ಅವಕಾಶ ಬರ್ತದೆ. ಅದಕ್ಕೋಸ್ಕರವೇ ಪುರಂದರದಾಸರು ಏನು ಹೇಳಿದ್ರು ಗೊತ್ತೇನು? ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಯಾಕೆ ಆಣೆ ಹೇಳಿದ್ದು ಅಂತ ಹೇಳಿದ್ರೆ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ, ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ. ಆಣೆ ಹಾಕ್ಕೊಳ್ತಾರೆ. ಈ ರೀತಿಯಲ್ಲಿ ನಾವು ಎಲ್ಲ ಬಗೆಯ ರಜೋಗುಣ ವಿಚಾರವಾದಂಥ ಅಂಶಗಳನ್ನೆಲ್ಲ ದೂರ ಮಾಡಿ ಆ ಬ್ರಹ್ಮಭಾವವನ್ನು ಹೊಂದಿದಾಗ ಅತ್ಯುತ್ತಮವಾದಂಥ ಸುಖ ಪ್ರಾಪ್ತವಾಗ್ತದೆ. ಆ ಬ್ರಹ್ಮಭಾವವನ್ನು ಹೊಂದಿದವನು ಹಾಗೆ ಅತ್ಯುತ್ತಮವಾದ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ ಅಂತನೋ ಮಾತನ್ನು ಇಲ್ಲಿ ಶ್ರೀಕೃಷ್ಣ ತುಂಬ ಸ್ವಾರಸ್ಯವಾಗಿ ಹೇಳಿದ್ದಾನೆ. ಉಪಯುಕ್ತತೆಯನ್ನು ಹೇಳಿದ್ದಾನೆ, ಪ್ರಯೋಜನವನ್ನು ಹೇಳಿದ್ದಾನೆ. ಪ್ರಯೋಜನಂ ಅನುದ್ದಿಶ್ಯ ನ ಬಂದೋಪಿ ಪ್ರವರ್ತದೆ. ಪ್ರಯೋಜನ ಇಲ್ಲದೇ ಇತ್ತು ಅಂತಂದ್ರೆ ಈ ಕೆಲಸಕ್ಕೆ ಯಾರು ಕೈ ಹಾಕ್ತಾರೆ? ಇಂತಹ ಒಂದು ಪ್ರಯೋಜನ ಇದೆ ಅಂತ ಅನ್ನೋದನ್ನ ಸ್ವಯಂ ಪರಮಾತ್ಮನೇ ಹೇಳಿದ್ದಾನೆ. ಉಪನಿಷತ್ತಿನಲ್ಲಿ ಹೇಳಿದಂತಹ ಮಾತು ಇದ್ದೇ ಇದೆ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಆ ಬ್ರಹ್ಮ ಎಷ್ಟು ಆನಂದ ಪೂರ್ಣವಾದದ್ದು ಅಂತನ್ನುವಂಥದ್ದು ಅವರ ಅನುಭವಕ್ಕೆ ಬರ್ತದೆ, ಅದು ಬಾಯಿಂದ ವರ್ಣಿಸುವಂಥದ್ದಲ್ಲ ಅಂತ. ಆದರೆ ಇದನ್ನು ಬಾಯಿಂದ ಹೇಳ್ತಾ ಇದ್ದಾನೆ, ಅತ್ಯುತ್ತಮವಾದಂಥ ಸುಖ ಪ್ರಾಪ್ತವಾಗ್ತದೆ ಬ್ರಹ್ಮಭಾವವನ್ನು ತಾಳಿದಾಗ ಅಂತ. ಬಳಿಕ ಹೇಳ್ತಾನೆ, ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ನಿರಂತರವೂ ಆತ್ಮಧ್ಯಾನ ನಿರತನಾದ ಯೋಗಿಯು ಸಕಲ ಕಲ್ಮಷಗಳನ್ನು ಹೋಗಲಾಡಿಸಿಕೊಂಡು ನಿರಾಯಾಸವಾಗಿ ಬ್ರಹ್ಮ ಸಂಸ್ಪರ್ಶವೆಂಬ ಅತ್ಯುತ್ಕೃಷ್ಟ ಸುಖವನ್ನು ಹೊಂದುತ್ತಾನೆ. ಆ ಸಂಸ್ಪರ್ಶ ಯಾವುದಕ್ಕಾಗುತ್ತದೆ ಅಂತ ಹೇಳಿದ್ರೆ ಮನಸ್ಸಿಗೆ, ಆ ಶುದ್ಧವಾದ ಮನಸ್ಸಿಗೆ ಬ್ರಹ್ಮ ಸಂಸ್ಪರ್ಶ ಉಂಟಾದಾಗ ಸುಖ ಉಂಟಾಗುತ್ತದೆ. ಎಂತಹ ಸುಖ ಅವತ್ತೇ ನಾವು ಚಿಂತನೆ ಮಾಡಿದಂತೆ ದುಃಖ ದೂರವಾದಂತಹ ದುಃಖ ಲವಲೇಶವೂ ಇಲ್ಲದೇ ಇರತಕ್ಕಂತಹ ಸುಖ ಅದು ಪ್ರಾಪ್ತವಾಗುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಸುಖ ಬ್ರಹ್ಮಾನಂದ ಅಂತ ಹೇಳ್ತಕ್ಕಂಥದ್ದು ಹೇಗಿರ್ತದೆ ಅಂತ ಅನ್ನೋದನ್ನು ತಿಳಿಸೋದು ಬಹಳ ಕಷ್ಟ. ವೇದಗಳು ಕೂಡ ಹೇಳಿವೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆ ಬ್ರಹ್ಮದ ಆನಂದ, ಬ್ರಹ್ಮದ ಸ್ವರೂಪ ಏನು ಎಂಥದ್ದು ಅಂತ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಅರ್ಜುನ ಹೇಳ್ತಾರೆ, ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಮಧುಸೂದನ, ಸಮತ್ವರೂಪವಾದ ಯಾವ ಯೋಗವನ್ನು ನೀನು ಈಗ ತಾನೇ ಬಣ್ಣಿಸಿದೆಯೋ ಅದರ ಸ್ಪಷ್ಟ ರೂಪವನ್ನು ನಾನು ನನ್ನ ಮನಸ್ಸಿನ ಚಂಚಲತೆಯ ಕಾರಣದಿಂದಾಗಿ ತಿಳಿಯಲಾರದೆ ಹೋದೆ. ನನಗೆ ಆ ಸ್ಥಿರವಾದ ಸ್ಥಿತಿಯನ್ನು ಅರಿಯಲು ನನಗೆ ಸಾಧ್ಯವಾಗಿಲ್ಲ. ಸಮತ್ವರೂಪದ ಯೋಗ, ಸಮತ್ವರೂಪದ ಯೋಗವನ್ನು ನೀನು ಬೋಧಿಸಿದೆಯಲ್ಲ, ಅದನ್ನು ನನಗೆ ಅರಿಯುವುದಕ್ಕಾಗಲಿಲ್ಲ. ಆ ಯೋಗ ರೂಪದ್ದು ಅಂತ ಅವನಿಗೆ ಗೊತ್ತಾಗಿದೆ, ಆದರೆ ಸ್ವಲ್ಪ ಸ್ವಲ್ಪ ಅರ್ಥವಾಗಿದೆ. ಆದರೆ ಅವನೇನು ಹೇಳ್ತಾ ಇದ್ದಾನೆ, ಅದರ ಸ್ಪಷ್ಟವಾದ ರೂಪವನ್ನು ನಾನು ಅರಿಯಲಾರದೆ ಹೋಗಿದ್ದೇನೆ ಅಂತ. ಅತ್ಯುತ್ತಮವಾದಂತಹ ವಿದ್ಯಾರ್ಥಿಯೊಬ್ಬ ಸುಮ್ಮನೆ ಪರೀಕ್ಷೆಯಲ್ಲಿ ಪಾಸ್ ಮಾಡುವಷ್ಟು ಮಾತ್ರ ಓದಿಕೊಳ್ಳುವವನಲ್ಲ. ಅವನು ಪ್ರತಿಯೊಂದು ವಿಷಯವನ್ನು ಕೂಡ ಸ್ಪಷ್ಟವಾಗಿ ಆಮೂಲಾಗ್ರವಾಗಿ ತಿಳಿದುಕೊಳ್ಳೋದಕ್ಕೆ ಇಷ್ಟಪಡುವವನು. ಅರೆಬರೆ ಜ್ಞಾನದಿಂದ ಅನಾಹುತವೇ ಜಾಸ್ತಿ. ಅಲ್ಪವಿದ್ಯಾ ಮಹಾಗರ್ವಿ ಅಂತ ಒಂದು ಮಾತಿದೆ. ಮಹಾಗರ್ವಿಯಾಗಿ ಅವನು ಪಾಡಿಗಿದ್ರೆ ಅದೇನು ತೊಂದರೆ ಇಲ್ಲ. ಒಬ್ಬ ಇಂಜಿನಿಯರು ಅರೆಬರೆ ವಿದ್ಯೆಯನ್ನು ಕಲಿತು 8 ಮಹಡಿಯ ಬಿಲ್ಡಿಂಗ್ ಕಟ್ಟಡವನ್ನು ಕಟ್ಟಿಬಿಟ್ರೆ
ಗಂಗಾರಾಮ್. ಗಂಗಾರಾಮ್ ಬಿಲ್ಡಿಂಗು ನಿಮಗೆ ಇವತ್ತಿಗೂ ನೆನಪಿದೆ ಅಂತ ಅರ್ಥ ಆಗ್ತದೆ. ಎಂಥ ಅನಾಹುತ ನಡೆದೋಯ್ತು. ಯೋಗದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಜ್ಞೆ ನಮ್ಮ ಅರ್ಜುನನಿಗೆ ಇದೆಯಲ್ಲ, ಅವನಿಗೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಮಾಡಿಕೊಳ್ಳಬೇಕು ಅಂತನ್ನುವ ಪ್ರಜ್ಞೆ ಇತ್ತು ಅಂತನ್ನೋದನ್ನು ಗ್ರಹಿಸುವುದು ಕೂಡ ನಮ್ಮ ಕರ್ತವ್ಯ, ಅಥವಾ ನಮ್ಮ ಜಾಣ್ಮೆ, ನಮ್ಮ ಬುದ್ಧಿವಂತಿಕೆ. ಅದು ಏನು ಎಂಥದ್ದು ಅಂತನ್ನೋದನ್ನ ಪ್ರಶ್ನೆ ಪರಿಪ್ರಶ್ನೆಯನ್ನು ಹಾಕಿ ತಿಳಿದುಕೊಂಡು ಬಿಡಬೇಕು. ಅವನು ಹೇಳ್ದ ಚಂಚಲತೆ ಕಾರಣದಿಂದ ತಿಳ್ಕೊಳ್ಳೋಕ್ಕಾಗಲಿಲ್ಲ. ತನ್ನ ದುರವಸ್ಥೆಯನ್ನು ತಾನೇ ಒಪ್ಪಿಕೊಂಡಿದ್ದಾನೆ. ನಮ್ಮ ದುರವಸ್ಥೆಯನ್ನು ನಾವು ಒಪ್ಪಿಕೊಂಡ್ರೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗೋದಕ್ಕೊಂದು ಅವಕಾಶ ಇರ್ತದೆ. ನಾನೆಲ್ಲ ಬಲ್ಲೆ ಅಂತನ್ನುವ ಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಅದೇನು ಮಹಾ ಸ್ವಲ್ಪ ತಿಳ್ಕೊಂಡ ಒಂದು ಅರ್ಧಂಬರ್ಧ ವಿಚಾರ, ಕೆಲವು ವಿಚಾರ ತಿಳಿದೇ ಇತ್ತು ಅಂತ ಹೇಳಿದ್ರೆ ಅದರಿಂದೇನು, ಕೆಲವು ಮುಖ್ಯಾಂಶಗಳು ತಿಳಿದಿದ್ದೇನೆ ಸಾಕು, ಸಾಲದು. ಸಣ್ಣ ಸಣ್ಣ ತಪ್ಪಿನಿಂದಾಗಿ ಆನೆಯಂತಹ ಪ್ರಾಣಿಯು ಕೂಡ ಕಾಲು ಜಾರಿ ಬಿದ್ದು ಹೋಗ್ಬಿಡ್ತದೆ. ಇಲ್ಲಿ ಅರ್ಜುನ ತನ್ನ ಚಂಚಲತೆಯ ಬಗ್ಗೆ ಸ್ವಲ್ಪವೂ ನಾಚಿಕೊಳ್ಳದೆ ಕೃಷ್ಣನಿಗೆ ಹೇಳಿ, ನನಗಿನ್ನಷ್ಟು ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಬಳಿಕ ಹೇಳ್ತಾ ಇದ್ದಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ನನ್ನ ಮನಸ್ಸು ಬಹಳ ಚಂಚಲ, ಬಹಳ ಗೊಂದಲಮಯ. ಇದನ್ನು ಹತೋಟಿಗೆ ತರುವುದು ಒಂದೇ, ಗಾಳಿಯನ್ನು ಹಿಡಿದು ಕಟ್ಟಿ ಹಾಕುವುದು ಒಂದೇ ಎಂದು ನನ್ನ ಅಭಿಪ್ರಾಯ ಅಂತ. ಇಲ್ಲಿ ಅರ್ಜುನ ಒಂದು ಉದಾಹರಣೆಯನ್ನು ಕೊಟ್ಟು ತನ್ನ ಮಾನಸಿಕ ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ಗಾಳಿಯನ್ನು ಹೇಗೆ ಹಿಡಿದು ಕಟ್ಟಾಕೋದಕ್ಕೆ ಸಾಧ್ಯ ಇಲ್ಲವೋ ಅಷ್ಟರ ಮಟ್ಟಿಗೆ ನನ್ನ ಮನಸ್ಸು ಚಂಚಲವಾಗಿದೆ ಗಾಳಿಯಂತೆ, ಅದನ್ನು ಹತೋಟಿಗೆ ತಂದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಮಾಥಿ ಬಲವತ್ ದೃಢಂ, ಅದರ ಚಂಚಲತೆಯ ವಿಷಯದಲ್ಲಿ ಅದು ಬಹಳ ದೃಢ. ಏನು ಮಾಡಬಾರ್ದು ಅದನ್ನು ಮಾಡ್ತಕ್ಕಂತಹ ವಿಷಯದಲ್ಲಿ ದೃಢವಾದಂತಹ ಭಾವನೆ ಇದೆ, ಅದಕ್ಕೆ ದೃಢವಾದ ಶಕ್ತಿ ಇದೆ ಅದಕ್ಕೆ. ಆದರೆ ತಿಳ್ಕೊಳ್ಬೇಕಂತ ವಿಷಯ, ಮುಖ್ಯವಾದ ವಿಷಯ ಬಂತು ಅಂತ ಹೇಳಿದ್ರೆ ಚಂಚಲ ಆಗ್ಬಿಡ್ತದೆ ಅದು. ಇಂಥ ಮನಸ್ಸನ್ನು ಸ್ಥಿರಗೊಳಿಸುವ ಬಗೆ ಹೇಗೆ, ಹಾಗೆ ಸ್ಥಿರಗೊಳಿಸಿಕೊಂಡು ನೀನು ಇಲ್ಲಿವರೆಗೆ ಹೇಳಿದಂತಹ ಅತ್ಯಂತ ಮೌಲಿಕವಾದಂತಹ ಅತ್ಯಂತ ಸೂಕ್ಷ್ಮವಾದಂತಹ ಯೋಗ ತತ್ವಗಳನ್ನು ತಿಳಿದುಕೊಳ್ಳೋದು ಹೇಗೆ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಗ ಶ್ರೀಕೃಷ್ಣ ಸಹಾಯಕ್ಕೆ ಬರುತ್ತಾನೆ. ಭಗವಾನ್ ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅರ್ಜುನ, ನಿಜ ನಿಜ, ನೀನೆನ್ನುವಂತೆ ಈ ಮನಸ್ಸನ್ನು ಹತೋಟಿಗೆ ತರುವುದು ಅತ್ಯಂತ ಕಷ್ಟ ಎಂಬುದರಲ್ಲಿ ಸಂಶಯವಿಲ್ಲ. ಆದರೂ ಅಭ್ಯಾಸ ಬಲದಿಂದ ಹಾಗೂ ವೈರಾಗ್ಯದಿಂದ ಅದನ್ನು ವಶಕ್ಕೆ ತಂದುಕೊಳ್ಳಲು ಸಾಧ್ಯವಿದೆ. ಶ್ರೀಕೃಷ್ಣ ಯಾವ ಎತ್ತರದಲ್ಲಿ ಇದ್ದ ಅಂತನ್ನೋದನ್ನು ನೀವು ನೆನಪು ಮಾಡಿಕೊಳ್ಬೇಕು. ಅವನು ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಆ ಪರಬ್ರಹ್ಮದ ಸ್ಥಿತಿಯಲ್ಲಿ, ಜಗದ್ಗುರುವಿನ ಸ್ಥಿತಿಯಲ್ಲಿ ಇದ್ದಾನವನು. ಈ ಶಿಷ್ಯನೂ ಕೂಡ ಅತ್ಯಂತ ಉನ್ನತ ಮಟ್ಟದ ಶಿಷ್ಯ ಅಂತ ತಿಳಿದು ಅದು ಇಲ್ಲಿವರೆಗೆ ಆಗಲೇ ಎಷ್ಟೆಷ್ಟೋ ಶ್ರೇಷ್ಠವಾದ ವಿಚಾರಗಳನ್ನೇ ಹೇಳಿ ಆಯಿತು, ಬಗೆ ಬಗೆಯಾಗಿ ಹೇಳಿದ್ದಾಯಿತು, ಪುನರಾವರ್ತನೆ ಮಾಡಿ ಹೇಳಿದ್ದಾಯಿತು. ಆ ಆತ್ಮಸಂಯಮದ ಬಗ್ಗೆ, ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಎಷ್ಟು ಸಲ ಹೇಳಿದ್ದಾನೆ, ನಾವೇ ಕೇಳಿದ್ದೀವಿ ಅದನ್ನು. ಇಷ್ಟು ಹೇಳಿದರೂ ಕೂಡ ಅವನು ಚಂಚಲತೆಯ ಬಗ್ಗೆ ಮಾತನಾಡ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟಿದೆ. ತಕ್ಷಣ ಅವನಿಗೊಂದು ಸ್ವಲ್ಪ ಕೋಪ ಬರ್ಬೋದು. ಸಾತ್ವಿಕ ಕೋಪ ಅಂತ ಇಟ್ಕೊಳ್ಳಿಬೇಕಾದ್ರೆ ಅದನ್ನು ಅಂತೂ ಒಂದು ಕೋಪ ಬಂದು ಅವನು ಹೇಳ್ಬೋದು, ಎಂಥ ಮನುಷ್ಯನಯ್ಯ ನೀನು, ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೇನೆ ನಾನು, ನಿನಗೆ ಅರ್ಥವಾಗ್ತಾ ಇಲ್ಲ ಅಂದರೆ ನೀನು ಎಂಥ ಮನುಷ್ಯನಯ್ಯ ನೀನು ಅಂತ ಹೇಳ್ಬೋದಾಗಿತ್ತು. ಆದರೆ ಅವನು ಹಾಗೆ ನಿಂದಿಸಲಿಲ್ಲ.
ಮನಸ್ಸು ಚಂಚಲ ಎಂಬ ಸತ್ಯ ಸಾರ್ವಕಾಲಿಕ ಸತ್ಯ, ಸರ್ವ ದೇಶಗಳಲ್ಲೂ ಸತ್ಯ. ಅದು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಯಾವ ಮೂಲೆಗೆ ಹೋದರೂ ಕೂಡ ಅದು ಸತ್ಯ ಅಂತನ್ನೋದನ್ನ ಮೊದಲು ಶ್ರೀಕೃಷ್ಣ ಒಪ್ಪಿಕೊಳ್ತಾನೆ. ಶಿಷ್ಯನನ್ನು ಡಿಸ್ಕರೇಜ್ ಮಾಡ್ದೇನೆ, ಅಂದರೆ ಅವನನ್ನು ನಿರುತ್ಸಾಹಗೊಳಿಸ್ತೇನೆ, ಅವನ ಮುಖಕ್ಕೆ ತಣ್ಣೀರು ಏರಿಸಿದ್ದೇನೆ, ಅವನನ್ನು ಎಲ್ಲ ರೀತಿಯಲ್ಲೂ ಕೂಡ ಬಾಯಿ ಮುಚ್ಚಿಸ್ತೇನೆ, ಸಮಾಧಾನದಿಂದ ಹೇಳ್ತಾ ಇದ್ದೆ. ನಿಜ, ನೀನು ಹೇಳ್ತಕ್ಕಂಥ ಮಾತು ನಿಜ. ಆದರೆ ಅಭ್ಯಾಸದಿಂದ ಮನೋನಿಗ್ರಹ ಸಾಧ್ಯ ಅಂತ ಒಂದು ಮಾತನ್ನು ಹೇಳ್ತಾನೆ. ಆಮೇಲೆ ವೈರಾಗ್ಯ ಅಂತ ಹೇಳ್ತಕ್ಕಂಥ ಇನ್ನೊಂದು ಗುಣ ಬೇಕು ಅಂತನ್ನೋದನ್ನ ಹೇಳ್ತಾನೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಹತೋಟಿಗೆ ತಂದುಕೊಂಡು ಅತ್ಯಂತ ಶ್ರೇಷ್ಠವಾದಂತಹ ಯೋಗ ಸ್ಥಿತಿಗೆ ನಾವು ಹೋಗೋದಕ್ಕೆ ಸಾಧ್ಯ ಇದೆ, ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು ಹೇಳ್ತಾ ಇದ್ದಾನೆ. ಅಭ್ಯಾಸ ಅಂದ್ರೇನು? ಅಭ್ಯಾಸ ಅಂದ್ರೇನು? ದುರಭ್ಯಾಸ, ಸದಭ್ಯಾಸ, ವಿದ್ಯಾಭ್ಯಾಸ. ಅಭ್ಯಾಸ ಅನ್ನೋ ಶಬ್ದ ನಮಗೆ ಬಹಳ ಪ್ರಚಲಿತವಾದದ್ದು. ಹಾಗಾದ್ರೆ ಅಭ್ಯಾಸ ಅಂದ್ರೇನು? ಪುನಃ ಪುನಃ ಮಾಡುವ ಪ್ರಯತ್ನ, ಪುನಃ ಪುನಃ ಮಾಡುವ ಪ್ರಯತ್ನ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆದನಂತೆ. ಅವನ ಬಂಧುಗಳು ಕೇಳಿದ್ರಂತೆ, ಏನೇಯ ಏನು ಫೇಲ್ ಆಗಿಬಿಟ್ಟೆ? ಬೈ ಮಿಸ್ಟೇಕ್, ಇವತ್ತೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ತಪ್ಪಾಯಿತು, ಫೇಲ್ ಆಗಿಬಿಟ್ಟೆ ಅಂತ. ಮರು ವರ್ಷ ಪುನಃ ಪ್ರಯತ್ನ ಮಾಡಿದ, ಪುನಃ ಫೇಲ್ ಆದ. ಆಗ ಬಂಧುಗಳು ಕೇಳಿದ್ರಂತೆ, ಏನಪ್ಪ ಈ ಸತಿ ಕೂಡ ಫೇಲ್ ಆಗಿಬಿಟ್ಟಿಲ್ಲ? ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ. ಆದರೆ ನೀವು ಇವತ್ತು, ನಿನ್ನೆ, ಮೊನ್ನೆ ಈ 7 ದಿನಗಳಿಂದ ಬರ್ತಾ ಇದ್ದೀರಲ್ಲ, ಇದು ಅಭ್ಯಾಸ ಬಲದಿಂದ ಅಲ್ಲ, ನೀವು ಜ್ಞಾನದಿಂದ ಬರ್ತಾ ಇದ್ದೀರಿ. ಇಂತಹದ್ದೊಂದನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಏನ್ರಿ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಿರಲ್ಲ ಕಾಫಿ ಬಿಡ್ಬೇಕು, ಹೌದು ಬಿಡ್ತಾ ಇದ್ದೀನಿ ನೋಡಿ ಅಂತ. ನೀರು ಊಸ್ಕೊಂಡು ಅದನ್ನ ನೆಕ್ಕಬೇಕು ಅಂತ ಹೋಗ್ತದೆ, ಅದು ಎಟ್ಕೋದಿಲ್ಲ. ಈ ಮುಂಗೈ ತುದಿ ಇದೆಯಲ್ಲ, ನಾಲ್ಗೆಗೆಲ್ಲ ಎಟ್ಕುತ್ತದು. ಆದರೆ ತಿನ್ನುವಂಥ ಆಸೆ ನಿಮ್ಮಲ್ಲಿ ಪ್ರಬಲವಾಗ್ತದೆ. ನಾಳೆ ಸಿಗ್ತದೆ, ನಾಳೆ ಸಿಗ್ತದೆ ಅಂತ ದಿನ ಒತ್ತೀರಿ. ಒಂದು ದಿವಸ ನಿಮಗೆ ಬೆಲ್ಲ ಸಿಕ್ಬಿಡುತ್ತೆ, ಆದರೆ ಇಲ್ಲಿ ಕೈ ಮುರಿದು ಹೋಗ್ಬಿಟ್ಟಿರುತ್ತೆ ಅಷ್ಟೇ. ಸಿಕ್ಕಿದಷ್ಟು ಬೆಲ್ಲ, ಇಷ್ಟೇ ಬೆಲ್ಲ, ರುಚಿಯೇನೂ ಆಗಿತ್ತು, ಆದರೆ ಇಷ್ಟೇ ಸಿಕ್ಕಿದ್ದು ಬೆಲ್ಲ, ಮುರಿದೋದು ಕೈ ಮಾತ್ರ. ಪರಬ್ರಹ್ಮ ಎಷ್ಟು ಸುಖ ಸ್ವರೂಪದ್ದು, ಆನಂದ ಸ್ವರೂಪದ್ದು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ಪ್ರಪಂಚ ದುಃಖ ಸ್ವರೂಪದ್ದು ಅಂತ ತಿಳಿದುಕೊಂಡ್ರೆ ಎಷ್ಟೋ ಪ್ರಯೋಜನ ಇದೆ ಅದರಿಂದ. ಅದಕ್ಕೆ ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಲೋಕ ಅನಿತ್ಯ ಮತ್ತು ಅಸುಖಕರ, ಕ್ಷಣಕಾಲವಾದರೂ ಪರಿಪೂರ್ಣವಾದ ಸುಖ ಇದೆಯೇನೋ? ಇಲ್ಲ. ಆದ್ರಿಂದ ಭಜಸ್ವ ಮಾಂ, ನನ್ನನ್ನು ಭಜಿಸಿದರೆ ಮಾತ್ರವೇ ನಿಮಗೆ ನಿತ್ಯ ಸುಖ. ಅದನ್ನೇ ಬುದ್ಧ ಭಗವದ್ಗೀತೆ ಓದಿ ತಿಳ್ಕೊಂಡು ಹೇಳ್ಬೋದಾಗಿತ್ತು. ಆದರೆ ಸ್ವತಃ ತಪಸ್ಸಿಗೆ ಕುಳಿತ, ತಪಸ್ಸಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ, ಈ ತತ್ವವನ್ನು ತಿಳಿದುಕೊಂಡ. ಏನದು? ಕ್ಷಣಿಕಂ ಕ್ಷಣಿಕಂ, ಅಸುಖಂ ಅಸುಖಂ. ಈ ಜಗತ್ತಿನ ಸ್ವರೂಪ ಏನು? ಕ್ಷಣಿಕಂ ಕ್ಷಣಿಕಂ, ಅಸುಖಂ ಅಸುಖಂ. ಯಾವ ಕಾಲಕ್ಕೂ ಈ ಮಾತು ಸತ್ಯ. ಇದನ್ನ ನಾವು ತಿಳಿದಾಗ ಅದರ ನಿತ್ಯ ಸುಖ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಮರ್ಥರಾಗ್ತೇವೆ. ಆಗ ಶ್ರೀಕೃಷ್ಣ ಹೇಳಿದಂಥ ಈ ಮಾತು ಹೌದು 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 ಅಂತ ಅನಿಸ್ತದೆ. ಆದರೆ ಸ್ವಾಮಿ ವಿವೇಕಾನಂದರು ಒಂದು ವಿಚಾರ ಹೇಳ್ತಾರೆ, ಈ ಭಗವದ್ಗೀತೆ ಅರ್ಥವಾಗೋದು 50 ವರ್ಷ ದಾಟಿದವರಿಗೆ. ಎಲ್ಲರೂ ಈ ಜಗತ್ತಿನ ಕಷ್ಟ, ಪ್ರಪಂಚದ ಕಷ್ಟ, ಆಮೇಲೆ ಪರಮಾತ್ಮನ ಸುಖ ಏನು ಹೇಳಿ ಹೌದು 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 ಅಂತ, ಬಹಳ ನಿಜ ಅಂತೆಲ್ಲ ಹೇಳ್ತಾರೆ. ಯಾಕೆ? ಲೋಕಾನುಭವ ಅವರಿಗೆ ಅದನ್ನು ಅರ್ಥಪಡಿಸ್ತದೆ. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಭಗವದ್ಗೀತೆಯನ್ನು ಆಚರಿಸುವುದಕ್ಕೆ, ಭಗವದ್ಗೀತೆಗೆ ಅನುಸಾರವಾಗಿ
ಅನುಷ್ಠಾನ ನಡೆಸೋದಕ್ಕೆ ಶಕ್ತಿ ಇರುವುದು ಮಾತ್ರ 10 ವರ್ಷಗಳ ನಂತರ, 30 ವರ್ಷದ ಒಳಗೆ. ಅದಕ್ಕೆ 8ನೇ ವರ್ಷಕ್ಕೆ ಉಪನಯನ ಮಾಡಿ ಗಾಯತ್ರಿ ಮಂತ್ರವನ್ನು ಕೊಟ್ಟು ಅವರ ಮನಸ್ಸನ್ನು ಅಣಿಗೊಳಿಸಿ ಇಂಥ ಉನ್ನತವಾದಂತಹ ಸಾಧನೆಗೆ ಅವರನ್ನು ತಯಾರು ಮಾಡಲಾಗುತ್ತದೆ. ಇದೆಲ್ಲ ಬಹಳ ಶಾಸ್ತ್ರೀಯವಾದಂಥ ವಿಧಿವಿಧಾನಗಳು. ಅದನ್ನು ನಾವು ಆಧುನಿಕ ವೈಜ್ಞಾನಿಕತೆಯ ಹೆಸರಿನಲ್ಲಿ ಬಹಳ ಹಾಳು ಮಾಡ್ಕೊಂಡಿದ್ದೇವೆ, ನಷ್ಟ ಮಾಡ್ಕೊಂಡಿದ್ದೇವೆ, ಅದರ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಶಾರೀರಿಕ ಶಕ್ತಿ ಕೂಡ ಅಷ್ಟೇ ಮುಖ್ಯ. 50 ವರ್ಷ ದಾಟಿದ ಮೇಲೆ ಎಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಶರೀರ ಬಿಡೋದಿಲ್ಲ. ಶರೀರವೇ ನಿಮ್ಮನ್ನು ಎಳೆದು ಹಾಕಿಬಿಡ್ತದೆ. ಮನಸ್ಸು ಸಾಕಷ್ಟು ಚಂಚಲವಾಗಿ ಬಿಟ್ಟಿರ್ತದೆ. ಮನಸ್ಸು ಶರೀರದೊಂದಿಗೆ ಶರೀರ ದುರ್ಬಲವಾಗುವುದೊಂದಿಗೆ ಮನಸ್ಸು ಕೂಡ ದುರ್ಬಲವಾಗುತ್ತದೆ. ಶರೀರ ಸಬಲವಾಗಿದ್ದಾಗ ಮಾತ್ರವೇ ಮನಸ್ಸು ಕೂಡ ಸಬಲವಾಗ್ತದೆ. ಯಾಕೆಂತ ಹೇಳಿದ್ರೆ ಮನಸ್ಸು ಶರೀರದ ಸೂಕ್ಷ್ಮ ರೂಪ, ಶರೀರ ಮನಸ್ಸಿನ ಸ್ಥೂಲ ರೂಪ. ಆ ಸ್ಥೂಲ ಈ ಸೂಕ್ಷ್ಮ ಎರಡೂ ಒಂದೇ. ಆದ್ರಿಂದ ಶರೀರ ದುರ್ಬಲವಾಯಿತು ಅಂದರೆ ಮನಸ್ಸು ಚಂಚಲವಾಗುತ್ತದೆ. 50 ವರ್ಷದ ನಂತರ ಈ ಆಧ್ಯಾತ್ಮಿಕ ಸಾಧನೆಯ ತೀವ್ರತೆಯನ್ನು ಸಹಿಸಿಕೊಳ್ಳುವ ಶಕ್ತಿ ಆ ಶರೀರಕ್ಕಿರೋದಿಲ್ಲ. ಅರ್ಥವಾಗುತ್ತದೆ, ಅನುಷ್ಠಾನಕ್ಕೆ ಸಾಧ್ಯವಿಲ್ಲ. ಇವರಿಗೆ ಅನುಷ್ಠಾನಕ್ಕೆ ಸಾಧ್ಯವಿದೆ, ಆದರೆ ಅದನ್ನು ಹೇಳ್ತೇವೆ ಅಂತ ಹೇಳಿದ್ರೆ ಯಾವ ಯುವಕ ಇರ್ತಾನೆ ಹೇಳಿ ಕೇಳೋದಕ್ಕೆ? ಇಲ್ಲಿ ಎಷ್ಟು ಜನ ಇದ್ದೀರಿ ಯುವಕರು, ಯುವತಿಯರು ಒಂದಷ್ಟು ಜನ ಬಂದಿದ್ದಾರೆ. ಕಾರಣ ಗೊತ್ತೇನು? ಹೊರಗಡೆ ಎಲ್ಲಿ ಏನು ಅಪಾಯ ಗೊತ್ತಿಲ್ಲ. ಯುವತಿಯರು ಬೇರೆ ದಾರಿ ಇಲ್ಲದೇನೆ ಎಷ್ಟೋ ಜನ ಬಂದವರಿಲ್ಲ, ಅಷ್ಟೇನೆ. ಅದನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ಯುವತಿಯರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂಥ ಅದು ಬೇರೆ ವಿಚಾರ. ಒಂದು ವೇಳೆ ಇದ್ರೆ ಬಹಳ ಒಳ್ಳೆಯದೇ. ಅನುಷ್ಠಾನ, ಆ ಅನುಷ್ಠಾನಕ್ಕೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಯೋಗಾಭ್ಯಾಸವನ್ನು ಮಾಡಿ ಆ ಬ್ರಹ್ಮಾನಂದ ಅಂತ ಹೇಳ್ತಕ್ಕಂಥದ್ದು ಪರಮಾದ್ಭುತವಾದದ್ದು ಅಂತ ತಿಳಿದುಕೊಂಡು ಯೋಗಾಭ್ಯಾಸಕ್ಕೆ ತೊಡಗಿದಾಗ ಶರೀರದ ನಾನಾ ವಿಕಾರಗಳು ಅಡ್ಡ ಬಂದು, ಮನಸ್ಸಿನ ಎಷ್ಟೋ ಚಂಚಲತೆಗಳು ಅಡ್ಡ ಬಂದು ಅವನು ಯೋಚನೆ ಮಾಡ್ತಾನೆ, ಓಹೋ, ಶರೀರವನ್ನು ನಾವು ಅಷ್ಟು ಸುಲಭವಾಗಿ ತಳ್ಳಿ ಹಾಕುವ ಹಾಗಿಲ್ಲ. ಶರೀರವನ್ನು ಮರೆಯಬೇಕಾದರೂ ಕೂಡ ಶರೀರ ಆರೋಗ್ಯವಾಗಿರಬೇಕು. ಸ್ವಾಮಿ ಯತೀಶ್ವರಾನಂದಜಿ ಅವರು ಹೇಳ್ತಾ ಇದ್ರು, ಯಾರಿಗೆ ಆರೋಗ್ಯಕರವಾದಂತಹ ಶರೀರ ಇದೆಯೋ ಅವರಿಗೆ ಶರೀರ ಪ್ರಜ್ಞೆ ಇರುವುದಿಲ್ಲ. ಅವರೇನು ಯೋಗಿಗಳಾಗಿಲ್ಲ, ಯೋಗಾಭ್ಯಾಸವನ್ನೇನೂ ಮಾಡಿಲ್ಲ, ಕೇವಲ ಅವರ ಶರೀರ ಆರೋಗ್ಯವಾಗಿದೆ. ಆರೋಗ್ಯ ಅಂತಂದ್ರೇನು? ಆ ಪಾದ ತಲಮಸ್ತಕ ಯಾವುದೇ ಬಗೆಯ ಒಂದು ತುರಿಕೆ ಕೂಡ ಅವರಿಗೆ ಇರೋದಿಲ್ಲ. ಶರೀರಕ್ಕೆ ಚರ್ಮ ಕೂಡ ಅಷ್ಟೇ ಆರೋಗ್ಯಕರವಾಗಿರುತ್ತದೆ. ಅಂತಹ ಆರೋಗ್ಯಕರವಾದಂತಹ ಆರೋಗ್ಯಶಾಲಿಯಾದಂತಹ ಒಂದು ಶರೀರ ಏನಿದೆಯೋ ಅದು ಅಂಥವರಿಗೂ ಶರೀರ ಪ್ರಜ್ಞೆ ಇರುವುದಿಲ್ಲ. ಅಂಥವರಿಗೆ ಆರೋಗ್ಯ ಇಲ್ಲದೇ ಇತ್ತು ಅಂತ ಹೇಳಿದ್ರೆ ಎಷ್ಟು ಶರೀರ ಪ್ರಜ್ಞೆ, ದೇಹ ಪ್ರಜ್ಞೆ ಅಲ್ಲಿ ತುರಿಸ್ಕೊಂಡ, ಇಲ್ಲಿ ನೋವು ಅಂತಂದ, ಆ ಔಷಧ ಆಗಬೇಕು, ಈ ಔಷಧ ಆಗಬೇಕು, 24 ಗಂಟೆ ಶರೀರದ ಚಿಂತನೆ ಉಂಟಾಗ್ತದೆ. ಎಷ್ಟು ಅದ್ಭುತವಾದ ಮಾತು ನೋಡಿ. ಆದ್ದರಿಂದ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರವನ್ನು ಪುಷ್ಟಿಕರವಾದ ಆಹಾರ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀಕೃಷ್ಣ ಅದರೊಳಗೆ ಹೇಳಿಟ್ಟಿದ್ದಾನೆ. ಅದನ್ನು ಶರೀರದ ಯೋಗಕ್ಷೇಮವನ್ನು ನಾವು ಹ್ಯಾಕ್ ಕಾಪಾಡಿಕೊಳ್ಬೇಕು ಅಂತಂದರೆ ಶರೀರವನ್ನು ಮರೆಯುವುದಕ್ಕಾಗಿಯೇ. ಅದನ್ನು ಅದರ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡ್ಕೊಳ್ತು ಅಂತ ಹೇಳಿದರೆ ಮರೆತು ಹೋಗ್ಬಿಡ್ತದೆ ನಮಗೆ. ರಾಮಕೃಷ್ಣಾಶ್ರಮದಲ್ಲಿ ನೋಡಿ, ನಾನು ಹೇಳ್ತಾ ಇರ್ತೀನಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಕಾಲಕ್ಕೆ ಹೋಗ್ತಾನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ತಿಂಡಿ ಆದ ಮೇಲೆ ಅರ್ಧ ಗಂಟೆ ನಂತರ, ಅದಕ್ಕಿಂತ ಮೊದಲು ಸ್ವಲ್ಪ ತಿಂದದ್ದೆಲ್ಲ ಸ್ವಲ್ಪ ಬಾಯಿಗೆ ನೆನಪಿರ್ಬೋದೋ ಏನೋ, ಎಲ್ಲ ಮರ್ತೋಗಿ ನಾವು ತಿಂಡಿ ಆಗಿದೆ ಅಂತ ಅನ್ನೋದನ್ನೇ ನೆನಪಿಟ್ಕೊಂಡಿರೋದಿಲ್ಲ. 12:30 ಗಂಟೆವರೆಗೆ ನಾವು ನಿಶ್ಚಿಂತರು. 12:30 ಗಂಟೆಗೆ ಸರಿಯಾಗಿ ಊಟ. ಯಾಕೆ? ಶರೀರಕ್ಕೆ, ಶರೀರ ಧರ್ಮ, ಅದಕ್ಕೆ ಅದನ್ನು ಈಡೇರಿಸಬೇಕು, ಕೊಡು. ಆಮೇಲೆ ಸಂಜೆ ರಾತ್ರಿ ಊಟದವರೆಗೆ ನಿಶ್ಚಿಂತೆ. ಊಟದ ಯೋಚನೆಯೇ ಇಲ್ಲ, ಶರೀರದ ಯೋಚನೆಯೇ ಇಲ್ಲ. ಊಟ ಮಾಡಬೇಕು, ಮಾಡಿದ್ದನ್ನು ಮರೀಬೇಕು.
ಊಟ ಮಾಡದೇ ಇರೋದಕ್ಕಾಗ್ತದ? ಯಾರು ಹೇಳಿದ್ದದು? ಊಟ ಮಾಡ್ದೇನೇನೆ ಬುದ್ಧ ಅದನ್ನು ಮಾಡಿ ನೋಡಿದ್ದು, ನಿಮಗೆಲ್ಲ ಹೇಳಿದ್ದೇನೆ ಆ ಕಥೆನ. ಆದ್ರಿಂದ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಯಾತಕ್ಕೋಸ್ಕರ? ಶ್ರೀಕೃಷ್ಣ ಹೇಳಿದಂತೆ ನಾವು ಸಾಧನೆ ಮಾಡಿ 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 ಆ ಶರೀರವನ್ನು ಶುದ್ಧಗೊಳಿಸಿಕೊಂಡು, ಮನಸ್ಸನ್ನು ಶುದ್ಧಗೊಳಿಸಿಕೊಂಡು, ಅದನ್ನೇ ಏಕಾಗ್ರತೆಯನ್ನು ಸಂಪಾದಿಸಿಕೊಂಡು ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಬಳಿಕ ಹೇಳ್ತಾನೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಹೆಜ್ಜೆ ಹೆಜ್ಜೆಗೂ ಈ ಸಾಕ್ಷಾತ್ಕಾರ ಆಗ್ತಾ 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 ಆ ಯೋಗಿಯಲ್ಲಿ ಎಂತೆಂಥ ಅದ್ಭುತವಾದಂಥ ಅಂಶಗಳು ವ್ಯಕ್ತವಾಗುತ್ತವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮಧ್ಯಾನ ನಿರತನಾದ ಯೋಗಿಯು ಸಮದರ್ಶಿಯಾಗಿರುತ್ತಾನೆ. ಏಕೆಂದರೆ ಸಕಲ ಜೀವಿಗಳು, ಜಡವಸ್ತುಗಳು ತನ್ನ ಆತ್ಮದಲ್ಲಿಯೇ ಇರುವಂತೆ, ತನ್ನ ಆತ್ಮವೇ ಸರ್ವಭೂತಗಳಲ್ಲಿಯೂ ಇರುವಂತೆ ಅವನು ದರ್ಶಿಸುತ್ತಾನೆ. ಸಮದರ್ಶನ ಸಾಕ್ಷಾತ್ಕಾರ ಮಾಡಿಕೊಂಡವನ ಲಕ್ಷಣಗಳಲ್ಲಿ ಇದು ಒಂದು. ಯಾವುದದು? ಸಮದರ್ಶನ. ಅವನು ಹೆಚ್ಚು, ಇವನು ಕಡಿಮೆ ಅಂತನ್ನುವ ಹುಚ್ಚು ಯಾರಿಗೆ? ಪ್ರಾಪಂಚಿಕರಿಗೆ ಮಾತ್ರ. ಆಧ್ಯಾತ್ಮಿಕ ಸಾಧಕರು ಮಾತ್ರ ಅಲ್ಲ, ಈ ಬಗೆಯ ಅನುಭವವನ್ನು ಮಾಡಿಕೊಂಡಾಗ ತನ್ನ ಆತ್ಮವೇ ಸಕಲ ಜೀವರಲ್ಲಿಯೂ, ಸಕಲ ಜೀವಿಗಳ ಆತ್ಮವು ತನ್ನಲ್ಲಿಯೂ ಇರುವಂತೆ ಅವನು ಅನುಭವಿಸ್ತಾನೆ. ಆದ್ರಿಂದ ಎಲ್ಲರಲ್ಲೂ ಕೂಡ ಸಮಬುದ್ಧಿ ಉಳ್ಳವನಾಗ್ತಾನೆ. ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ ಅಂತನ್ನುವ ರೀತಿಯಲ್ಲಿ ಇನ್ನೊಂದು ಕಡೆ ಹೇಳಿದ್ದಾನೆ. ಶುನಿ ಅಂದ್ರೆ ನಾಯಿ. ನಾಯಿಯಲ್ಲಿಯೂ, ಆನೆಯಲ್ಲಿಯೂ, ಹಸುವಿನಲ್ಲಿಯೂ, ನರಿಗಳಲ್ಲಿಯೂ, ತೋಳುಗಳಲ್ಲಿಯೂ, ದುಷ್ಟರಲ್ಲಿಯೂ, ಶಿಷ್ಟರಲ್ಲಿಯೂ, ಎಲ್ಲರಲ್ಲೂ ಕೂಡ ಅದೇ ಆತ್ಮವನ್ನೇ ಕಾಣ್ತಾನೆ. ಮಹಾರುದ್ರ ಅಂತ ಒಂದು ಸ್ತೋತ್ರ ಇದೆ. ರುದ್ರ ಚಮಕ ನಮಕ ಅಂತ ಒಂದು ಹೆಸರಿನಲ್ಲಿ ಅದು ಬರ್ತದೆ. ಅದರಲ್ಲಿ ವಿಶ್ವರೂಪ ದರ್ಶನದ ವರ್ಣನೆ ಬರ್ತದೆ. ಆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರನ್ನು ಅವನು ನಾಯಿಯಲ್ಲಿಯೂ ಕೂಡ ಅದೇ ಶಿವನನ್ನೇ ಕಾಣ್ತಾನೆ. ನಾಯಿಯನ್ನು ತಿನ್ನುವಂತ ಶ್ವಪಾಕ ಅಂತ ಅವನನ್ನು ಕರೀತಾರೆ. ನಾಯಿ ತಿನ್ನುವವರು ಇರ್ತಾರೆ. ಶ್ವಪಾಕ ಅಂತ, ನಾಯಿಯ ಅಡಿಗೆ ಮಾಡ್ಕೊಂಡು ತಿನ್ನುವುದು ಅಂತ ಶ್ವಪಾಕ. ನಾಯಿಯಲ್ಲಿಯೂ ಅದೇ ಆತ್ಮ, ನಾಯಿಯನ್ನು ತಿನ್ನತಕ್ಕಂಥವ್ರಲ್ಲೂ ಅದೇ ಆತ್ಮ, ಕಳ್ಳನಲ್ಲೂ ಅದೇ ಆತ್ಮ. ಕಳ್ಳನನ್ನು ನೋಡಿ ಎಂಥ ಕಳ್ಳ ಅವನನ್ನ ಅಂತ ಹೇಳೋದಿಲ್ಲ ಅವನು. ಯಾಕೆ? ಅದರಲ್ಲೂ ಕೂಡ ಅದೇ ಆತ್ಮನ ದರ್ಶನ ಮಾಡ್ತಾನವನು, ಅದೇ ಶಿವನ ದರ್ಶನವನ್ನು ಮಾಡ್ತಾನವನು. ಆ ವಿಶ್ವರೂಪ ದರ್ಶನದ ಹೊತ್ತಿಗೆ ಎಲ್ಲೆಲ್ಲೂ ಅದೇ ಪರಮಾತ್ಮನೇ ಇರತಕ್ಕಂಥದ್ದನ್ನು ಕಾಣ್ತಾನೆ. ಮಾತ್ರವಲ್ಲ, ತನ್ನ ಆತ್ಮವೇ ಅದೇ ಪರಮಾತ್ಮವಾಗಿರುವಂತೆ, ತನ್ನ ಅದೇ ಆತ್ಮವೇ ಸಕಲ ಜೀವರಲ್ಲಿಯೂ ಇರುವಂತೆ, ಸಕಲ ಜೀವರಲ್ಲಿ ಇರತಕ್ಕಂಥ ಆತ್ಮವು ತನ್ನಲ್ಲಿಯೇ ಇರುವಂತೆ ಅವನು ದರ್ಶಿಸ್ತಾನೆ. ಈ ರೀತಿಯಲ್ಲಿ ಸಮದರ್ಶನ ಅಂತ ಹೇಳ್ತಕ್ಕಂಥದ್ದು ಅವನಲ್ಲಿ ಬರ್ತದೆ. ಬಳಿಕ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಇದು ಬಹಳ ಅದ್ಭುತವಾದಂಥ ಒಂದು ಶ್ಲೋಕ. ಏನರ್ಥ? ಯಾರು ಎಲ್ಲೆಡೆಯೂ ನನ್ನನ್ನು ನೋಡುತ್ತಾನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾನೋ ಅವನ ಪಾಲಿಗೆ ನಾನು, ನನ್ನ ಪಾಲಿಗೆ ಅವನು ಇಲ್ಲದಂತಾಗುವುದಿಲ್ಲ. ದೇವರಿಲ್ಲ, 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 ಇರುವುದೆಲ್ಲ ದೇವರೇ. ದೇವರಿಲ್ಲ ಅಂತ ಹೇಳುವವನು ಕೂಡ ದೇವರೇ. ಅಜ್ಞಾನದಿಂದಾಗಿ ಅವನು ತನ್ನಲ್ಲಿಯೂ ಕಾಣ್ತಾ ಇಲ್ಲ, ಇತರರಲ್ಲಿಯೂ ಕಾಣ್ತಾ ಇಲ್ಲ. ಆದ್ರಿಂದ ಅವನು ದೇವರಿಲ್ಲ ಅಂತಾನು. ಏನ್ ಹೇಳ್ತಾ ಇದ್ದಾನೆ? ಯಾರು ಎಲ್ಲೆಡೆಯಲ್ಲಿಯೂ ನನ್ನನ್ನು ನೋಡುತ್ತಾನೋ, ಅಲ್ಲೇನು ಹೇಳಿದ? ತನ್ನ ಆತ್ಮವನ್ನ ಯೋಗಿಯಾದವನು ತನ್ನ ಆತ್ಮವನ್ನ ಇತರರಲ್ಲಿಯೂ, ಇತರರ ಆತ್ಮವನ್ನು ತನ್ನಲ್ಲಿಯೂ ನೋಡುತ್ತಾನೆ. ಅವನು ಸಮದರ್ಶಿನಿ ಆಗಿರುತ್ತೆ. ತನ್ನ ಆತ್ಮ, ಅವರವರ ಆತ್ಮ ಅಂತ ಅಲ್ಲಿ ಹೇಳಿದ.
ಇಲ್ಲೇನು ಹೇಳ್ತಾ ಇದ್ದಾನೆ? ಯಾರು ಎಲ್ಲೆಡೆಯೂ ನನ್ನನ್ನು ನೋಡುತ್ತಾನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾನೋ ಅವನ ಪಾಲಿಗೆ ನಾನು, ನನ್ನ ಪಾಲಿಗೆ ಅವನು ಇಲ್ಲದಂತಾಗುವುದಿಲ್ಲ. ಬಹಳ ಎಚ್ಚರವಾಗಿ ಕೇಳಿದರೆ ಮಾತ್ರವೇ ಪರಮಾತ್ಮ ಈ ಜೀವಾತ್ಮ ಎಲ್ಲ ಒಂದೇ ಅಂತನ್ನುವ ಅರ್ಥ ನಿಮಗೆ ಸಿಗ್ತದೆ. ಇಲ್ಲಿ ಜೀವೋ ಬ್ರಹ್ಮೈವನಾಪರಃ ಅಂತ ಹೇಳ್ತಕ್ಕಂಥ ಮಾತನ್ನು ಶಂಕರಾಚಾರ್ಯರು ಏನು ಹೇಳಿದರು? ಜೀವವು ಬ್ರಹ್ಮವಲ್ಲದೆ ಬೇರೇನೂ ಅಲ್ಲ ಅಂತನ್ನುವ ಮಾತು. ಇದೆಲ್ಲ ಕೇವಲ ಮಾತು, ಯಾಕೆ ಅನುಭವ ಇಲ್ಲ ನೋಡಿ. ಆದ್ರಿಂದ ಇಂತಿಂತಹ ಮಾತುಗಳನ್ನು ನಮ್ಮ ಸಾಧು ಸಂತರು, ಅವತಾರ ಪುರುಷರು, ಋಷಿಗಳು ಹೇಳಿದ್ರೂ ಕೂಡ ನಮ್ಮಲ್ಲಿ ಈ ಭೇದ ಬುದ್ಧಿ ಹೋಗಲೇ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅನುಭವ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ? ಯಾರು ಎಲ್ಲೆಡೆಯೂ 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 ನನ್ನನ್ನು ನೋಡುತ್ತಾನೋ, ಎಲ್ಲೆಡೆಯೂ ಅಂತ ಅನ್ನೋದನ್ನು ನೀವು ಮರ್ತು ಬಿಡ್ತೀರಿ. ಅದಕ್ಕೆ 3 ಸತಿ ಹೇಳಿದ್ದು ನಾನು. ಇದೇನಪ್ಪ 3 ಸತಿ ಹೇಳ್ತಾ ಇದ್ದಾರೆ? ಅದು ಯಾವ ಶಬ್ದ ಅದು? ಎಲ್ಲೆಡೆಯೂ 3 ಸತಿ ಹೇಳಿದ್ರಿಂದ ಎಲ್ಲೆಡೆ 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 ಅಂತಂದ್ರೆ ಏನದು? ಅದೇ ಶಬ್ದವೇ ಅರ್ಥ ಆಗ್ತಿದ್ರೆ ಕಷ್ಟ. ಎಲ್ಲ ಎಡೆಗಳಲ್ಲಿಯೂ, ಎಡೆಗಳು ಅಂತಂದ್ರೆ ಏನು? ಒಂದೊಂದು ಮೂಲೆಯಲ್ಲೂ ಕೂಡ ಬ್ರಹ್ಮ ಸರ್ವವ್ಯಾಪಿ 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 ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಧ್ಯಾನ ಕಾಲದಲ್ಲಿ ಅಭ್ಯಾಸ ಮಾಡೋದಿಲ್ವೇನು? ಯಾರು ಎಲ್ಲೆಡೆಯೂ ನನ್ನನ್ನು ನೋಡುತ್ತಾನೋ, ಯಾರನ್ನ ನೋಡೋದು? ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನನ್ನನ್ನು ಅಂತ. ಶ್ರೀಕೃಷ್ಣ ಶರೀರದ ಕೃಷ್ಣ ಅಲ್ಲ, ಅವನು ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಪರಬ್ರಹ್ಮ ಸ್ಥಿತಿಯಲ್ಲಿ ಇದ್ದುಕೊಂಡು ಅವನು ನಾನು ನಾನು ಅಂತ ಹೇಳ್ತಾ ಇದ್ದಾನೆ. ಸೋಹಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ. ಇದನ್ನ ಆಲೋಚನೆ ಮಾಡಬೇಕು. ಶ್ರೀಕೃಷ್ಣನೇ ಆಯಿತು ಅಂತ ಹೇಳಿದ್ರೆ ಅವನ ವ್ಯಕ್ತಿತ್ವ ಶರೀರ ಸಮೇತವಾದಂಥ ವ್ಯಕ್ತಿತ್ವ ಇಲ್ಲಿರೋಕ್ಕೆ ಸಾಧ್ಯವೇನೋ? ಶರೀರ ಅದಕ್ಕೊಂದು ಮಿತಿ ಇದೆ, ಆತ್ಮಕ್ಕೆ ಮಿತಿ ಇಲ್ಲ. ಅಂತಹ ಆತ್ಮಸ್ವರೂಪನಾದಂತಹ ಪರಮಾತ್ಮನ ಎಲ್ಲೆಲ್ಲೂ ನೋಡಬಹುದು. ಯಾರಿಗೆ ಸಾಕ್ಷಾತ್ಕಾರ ಆಗಿರುತ್ತೋ ಅವನು ಅದನ್ನು ನೋಡ್ತಾನೆ. ಮತ್ತು ಎಲ್ಲವನ್ನು ನನ್ನಲ್ಲಿ ನೋಡುತ್ತಾನೋ. ಪರಮಾತ್ಮನಲ್ಲಿ ಆ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ಅರ್ಜುನ ಅದೇ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನ ಮಾಡಿಸಿಕೊಟ್ಟಾಗ ಅದರಲ್ಲಿ ಏನೇನನ್ನು ಕಾಣ್ತಾನೆ ಅರ್ಜುನ? ಏನೇನು ಸಕಲ ದೇವ ದೇವಿಯರನ್ನ ಮಾತ್ರ ಅಲ್ಲ, ಕೌರವರನ್ನು ಕೂಡ. ಕೌರವರೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಅವನ ಬಾಯಿಯೊಳಗೆ. ಕಾಲಸ್ವರೂಪಿಯಾದಂತಹ ಅವನ ಬಾಯಿ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಅದನ್ನು ನೋಡ್ತಾ ಇದ್ದಾರೆ. ಬರ್ತಾ ಇದ್ದೀರಲ್ಲ, ಇದು ಅಭ್ಯಾಸ ಬಲದಿಂದ ಅಲ್ಲ, ನೀವು ಜ್ಞಾನದಿಂದ ಬರ್ತಾ ಇದ್ದೀರಿ. ಇಂತಹದ್ದೊಂದನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಏನ್ರಿ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಿಲ್ಲ ಕಾಫಿ ಬಿಡ್ಬೇಕು, ಹೌದು ಬಿಡ್ತಾ ಇದ್ದೀನಿ ನೋಡಿ ಅಂತ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಬಿಡುವ ಬಗೆ ಹಾಗಲ್ಲ, ಹಿಡಿಯುವುದರ ಕಡೆಗೆ ಹೋಗು. ಯಾವುದನ್ನು ಹಿಡಿಯಬೇಕು ಅಂತ ನಿನ್ನಿಷ್ಟ ಅದನ್ನು ತಿಳಿಸು ಮೊದಲು. ಸ್ವಾಮಿ ಯತೀಶ್ವರಾನಂದಜಿಯವರು ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಕ್ಕಂಥ ಆ ಪುಸ್ತಕದಲ್ಲಿ ಬಹಳ ಅದ್ಭುತವಾದಂಥ ಒಂದು ವಾಕ್ಯವನ್ನು ಹಾಕಿದ್ದಾರೆ. ಅವರ ಬಳಿಗೆ ಬಂದಂಥ ಆಧ್ಯಾತ್ಮಿಕ ಮುಮುಕ್ಷುಗಳಿಗೆ ಆ ಅದ್ಭುತವಾದ ವಾಕ್ಯವನ್ನು ಹಾಕಿದ್ದಾರೆ. ಮೊದಲು ನಿನಗೇನು ಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡು, ಆಮೇಲೆ ನಿನಗೇನು ಹೇಳಬೇಕು ಅದನ್ನು ಹೇಳ್ತೇನೆ ಅಂತ. ಆಧ್ಯಾತ್ಮಿಕ ಜೀವನ ಬೇಕು ಅಂತ ಹೇಳ್ತಿರ್ತಾರೆ, ಲೌಕಿಕ ಭೋಗ ಅಂತ ಹೇಳ್ತಕ್ಕಂಥದ್ದನ್ನು ಪಡೆಯುವುದಕ್ಕೋಸ್ಕರ ಧ್ಯಾನ ಮಾಡಬೇಕು ಅಂತ ಅವರ ಇಚ್ಛೆಯಾಗಿರುತ್ತದೆ. ಒಬ್ಬನೊಬ್ಬ ಇಂಜಿನಿಯರ್ ಯುವತಿ ಬಂದು ಹೇಳಿದ್ಲು, ಸ್ವಾಮೀಜಿ ನಾನು ಸನ್ಯಾಸಿನಿ ಆಗಬೇಕು ಅಂತ ಮನಸ್ಸಾಗಿದೆ, ನನಗೆ ದಯವಿಟ್ಟು ನನಗೆ ಮಾರ್ಗದರ್ಶನ ಹೇಳಿ, ನನಗೆ ಧ್ಯಾನ ಮಾಡೋದನ್ನು ಕೂಡ ಅಭ್ಯಾಸ ಮಾಡಬೇಕು ಅಂತ ಮನಸ್ಸಾಗಿದೆ, ದಯವಿಟ್ಟು ತಿಳಿಸಿಕೊಡಿ. ಬಹಳ ಸಂತೋಷ ಆಯಿತು. ನೋಡೋದಕ್ಕೂ ಅಂತ ಕುರೂಪಿ ಅಲ್ದಿದ್ರು ಚೆನ್ನಾಗಿ ಇದ್ಲು, ಸಾತ್ವಿಕವಾದಂಥ ಮುಖಕಳೆ ಇತ್ತು, ಇಂಜಿನಿಯರಿಂಗ್ ಸ್ಟೂಡೆಂಟ್ ಬೇರೆ. ನಾನು ಸಂತೋಷದಿಂದ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ಹೇಳಿದೆ. ಆ ಬಳಿಕ ಕೆಲವು ಪುಸ್ತಕಗಳನ್ನು ಕೂಡ ಓದೋದಕ್ಕೆ ಹೇಳಿದೆ. ಆದರೆ ಆಕೆ ತನ್ನ ಮನಸ್ಸು ಬಹಳ ಗೊಂದಲಮಯವಾಗಿದೆ, ಏನು ಮಾಡಿದರೂ ಕೂಡ ಏಕಾಗ್ರತೆ ಬರ್ತಾ ಇಲ್ಲ, ಏನು ಮಾಡೋದು ಸ್ವಾಮೀಜಿ? ನಾನು ಬೆಂಗಳೂರು ಆಶ್ರಮದಲ್ಲಿ ಅಲ್ಲಿ ಹೋಲಿ ಮದರ್ಸ್ ರಾಕ್ ಅಂತ ಶ್ರೀ ಶಾರದಾ ದೇವಿಯವರು ಕುಳಿತಿರ್ತಕ್ಕಂಥ ಒಂದು ಬಂಡೆ ಐತೆ, ಅಲ್ಲಿ ಸಾಮಾನ್ಯವಾಗಿ ಶಾರದಾ ಮಾತೆಯವರು ಕುಳಿತಂಥ ಜಾಗ, ಅದರಿಂದ ಸಾಮಾನ್ಯವಾಗಿ ಹೆಚ್ಚು ಜನರಿಗೆ ಅಲ್ಲಿ ಮನಃಶಾಂತಿ ಸಿಗ್ತಾ ಇದೆ, ಅದರಿಂದ ನೀನು ಅಲ್ಲಿಗೆ ಹೋಗು, ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊ ಹಾಗೆ ಅಂತ ಒಂದು ಸೂಚನೆ ಕೊಟ್ಟೆ. ಅವಳು ಒಂದು 2-3 ಸತಿ ಹೋದ್ಲು, ಆದರೂ ಕೂಡ ಅವಳು ಮನಃಶಾಂತಿ ಬರಲೇ ಇಲ್ಲ. ಮತ್ತೆ ಕಾಗದ ಬರೆದ್ಲು, ಈ ಥರ ಕಷ್ಟದಲ್ಲಿದ್ದೇನೆ, ಏನಾದರೂ ಮಾಡಿ ಉಪಾಯ ಹೇಳಬೇಕು ನೀವು.
ಕೊನೆಗೊಂದು ದಿನ ಇನ್ನೊಂದು ಕಾಗದ ಬರೆದವಳು. ಅದರಲ್ಲಿ, ಸ್ವಾಮೀಜಿ, ನಾನು ಒಂದು ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಇದ್ದೆ, ಮರೆತು ಬಿಟ್ಟಿದ್ದೆ. ನಾನು ನನ್ನ ತರಗತಿಯ ಒಬ್ಬ ಯುವಕನನ್ನು ಪ್ರೀತಿಸ್ತಾ ಇದ್ದೆ. ಅವನು ಚೆನ್ನಾಗಿದ್ದಾನೆ, ನೋಡೋದಕ್ಕೆ ತುಂಬ ಸೌಮ್ಯ. ಅವನು ಕೂಡ ನನ್ನನ್ನು ಪ್ರೀತಿಸಿದ ಹಾಗೆ ಕಾಣ್ತಾ ಇತ್ತು. ಆದ್ದರಿಂದ ನಾನು ನನ್ನ ಮನಸ್ಸನ್ನು ಅವನಲ್ಲಿ ನೆಟ್ಟುಬಿಟ್ಟಿದ್ದೆ. ಈಗ ಅವನು ನನ್ನನ್ನು ಇಷ್ಟಪಡ್ತಾ ಇಲ್ಲ. ಅವನು ಹೇಗೆ ತಾನೇ ಇಷ್ಟಪಡೋಕ್ಕೆ ಸಾಧ್ಯ? ಸಮವಯಸ್ಕ. ಅದರಿಂದ ಅವನು ಬೇರೆ ಕಡೆ ಮನಸ್ಸು ಕೊಟ್ಟಿದ್ದ. ವಿದ್ಯಾಭ್ಯಾಸದ ಕಡೆ ಗಮನ, ಭಾಳ ಒಳ್ಳೆ ಹುಡುಗ ಅಂತ ಕಾಣುತ್ತೆ. ಇವಳು ಮಾತ್ರ ಆ ಮನಸ್ಸನ್ನು, ಇವಳ ಒಂಥರ ಪತಿವ್ರತೆಯ ಮನಸ್ಸು ಅಂತ ಕಾಣುತ್ತೆ. ಇವಳದ್ದು ಮನಸ್ಸನ್ನು ಅಲ್ಲಿ ಇಟ್ಬಿಟ್ಟಿದ್ಲು. ಇನ್ನೂ ಮದುವೆ ಆಗಿಲ್ಲ, ಆದರೂ ಮನಸ್ಸನ್ನು ಮಾತ್ರ ಅಲ್ಲಿ ಇಟ್ಬಿಟ್ಟಿದ್ಲು. ಅದಕ್ಕೆ ಈ ಮನಸ್ಸೆಲ್ಲ ಅಲ್ಲಿ ನಿಂತು ಹೋಗಿದೆ. ಏನು ಮಾಡಿದ್ರೆ ಬಿಡಿಸ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ಈಗ ಬೇಸ್ತು ಬಿದ್ದವನು ಯಾರು ಹೇಳಿ? ಅವನನ್ನು ಬಿಡಬೇಕು. ಹೌದು, ಅವನು ಒಪ್ತಾ ಇಲ್ಲ. ಅದರಿಂದ ಅವನನ್ನು ಬಿಟ್ಟು ತಾನು ಅಧ್ಯಯನದಲ್ಲಿ ಏಕಾಗ್ರಗೊಳಿಸಬೇಕು ತನ್ನ ಮನಸ್ಸನ್ನು ಅಂತ ಹೇಳ್ತಕ್ಕಂಥ ಇಚ್ಛೆನೇನೋ ಅವಳು ಒಳ್ಳೆವಳಾಗಿದ್ದಾಳೆ. ಆದರೆ ಇದರ ಕಡೆಗೆ ಗಮನ ಇತ್ತವಳದ್ದು. ಆದ್ರಿಂದ ಮೊದಲು ನಿನಗೆ ಏನು ಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡು. ಲೌಕಿಕ ಭೋಗವೋ ಆಧ್ಯಾತ್ಮಿಕ ಯೋಗವೋ ಅಂತ. ಆದರೆ ಲೌಕಿಕ ಭೋಗ ಆಧ್ಯಾತ್ಮಿಕ ಯೋಗ ಎರಡನ್ನೂ ಕೂಡ ಸೇರಿಸಿಕೊಂಡು ಹೋಗತಕ್ಕಂಥ ವಿಧಾನವನ್ನು ಕೂಡ ಶ್ರೀರಾಮಕೃಷ್ಣರು ಸೂಚಿಸಿದ್ದಾರೆ ಅಂತನ್ನೋದನ್ನು ಈ ಒಂದು ಮಹತ್ತರವಾದ ದೊಡ್ಡ ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಹೆಚ್ಚಿನವರು ಗೃಹಸ್ಥರು. ನಿಮ್ಮ ಭೋಗ ಜೀವನವನ್ನು ಸಂಪೂರ್ಣ ಬಿಟ್ಟು ಯೋಗ ಜೀವನವನ್ನೇ ಕೈಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗಾದ್ರೆ, ಶ್ರೀರಾಮಕೃಷ್ಣ ಹೇಳ್ತಾರಲ್ಲಿ, ಆ ಭೋಗವನ್ನು ಅತಿಯಾಗಿ ಅನುಭವಿಸೋದಕ್ಕೆ ಹೋಗದೇನೆ ಯಾವುದೋ ಒಂದು ಹದದಲ್ಲಿ ಇಟ್ಕೊಂಡು ಮೆಲ್ಲನೆ ನಿನ್ನ ಯೋಗದ ಬುದ್ಧಿಯನ್ನು ಬೆಳೆಸಿಕೋ. ಮಾನಸಿಕವಾಗಿ ತ್ಯಾಗ ಮಾಡ್ತಾ ಹೋಗು. ಕೊನೆಗೊಂದು ದಿವಸ ಸಿದ್ಧಿಸ್ತದೆ ಅಂತ. ನಿಮ್ಮಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ವ್ಯಾಕುಲತೆ ಇತ್ತು ಅಂತ ಹೇಳಿದ್ರೆ ಒಂದು ದಿನ ಅದು ಸಿದ್ಧಿಸುತ್ತದೆ. ಇದು ಬಹಳ ಅದ್ಭುತವಾದಂಥ ಮಾತು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರ ಗೃಹಸ್ಥ ಶಿಷ್ಯರಲ್ಲಿ ಎಷ್ಟೋ ಜನ ಈ ರೀತಿಯಲ್ಲಿ ಭೋಗ ಜೀವನದಲ್ಲಿ ಇದ್ರೂ ಕೂಡ, ಗೃಹಸ್ಥರಾಗಿದ್ದರೂ ಕೂಡ ಮಹತ್ತರವಾದ ಯೋಗಿಗಳಾಗಿ ಇವತ್ತು ಕೂಡ ತ್ರಿಕಾಲ ಸ್ಮರಣೀಯರಾಗಿದ್ದಾರೆ ಅಂತನ್ನೋದು ಆ ಒಂದು ಶುಭ ಸಮಾಚಾರವನ್ನು ನೀವು ತಿಳಿದುಕೊಳ್ಬೇಕು. ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಈ ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಳಿ. ಅಂತೂ ಈ ಅಭ್ಯಾಸ ಮತ್ತು ವೈರಾಗ್ಯ, ಅಭ್ಯಾಸ ಅದರ ಬಗ್ಗೆ ಆಗಲೇ ಹೇಳಿದೆ. ಗುರು ಕೊಟ್ಟ ಜೋಳಿಗೆ ಅಂತ ಗೂಟಕ್ಕೆ ನೇತು ಹಾಕಿದರೆ ಹೊಟ್ಟೆ ತುಂಬುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ. ಸಾಕ್ಷಾತ್ ಗುರುಗಳು ಕೊಟ್ಟಂಥ ಜೋಳಿಗೆ, ಈ ಜೋಳಿಗೆ ಇಟ್ಕೊಂಡ್ಬಿಟ್ರೆ ಸಾಕು, ಅದರೊಳಗೆ ಬಂದು ಬೀಳುತ್ತೆ, ನಾವು ಉಂಡ್ರಾಯ್ತು ಅಂತ. ಹಾಗಾಗೋದಿಲ್ಲ. ಗುರುಗಳೇ ಕೊಟ್ಟಿದ್ರೂ ಕೂಡ ಆ ಜೋಳಿಗೆ ಇಟ್ಕೊಂಡು ಮನೆಗೆ ಭಿಕ್ಷೆಯನ್ನು ಕೇಳಬೇಕು ಅಂತ ಒಂದು ಮಾತು ಕೂಡ ಇದೆ. ಜಟ್ಟಿ ಅಂತ ನೋಡಿದ್ದಾನೆ, ಅವನನ್ನು ಗಟ್ಟಿಯಾಗಬೇಕಾದ್ರೆ ದಿನ ಅವನು ವ್ಯಾಯಾಮ ಮಾಡಬೇಕು. ವ್ಯಾಯಾಮದ ಅಭ್ಯಾಸ. ವಿದ್ಯಾರ್ಥಿ ಅಂತನವನಿಗೆ ಅಧ್ಯಯನದ ಅಭ್ಯಾಸ, ಯೋಗಿಗೆ ಧ್ಯಾನದ ಅಭ್ಯಾಸ. ಯಾವಾಗ ಧ್ಯಾನದ ಅಭ್ಯಾಸವನ್ನು ಈ ಯೋಗಿಯಾದವನು ಮಾಡ್ತಾ ಬರ್ತಾನೋ ತನ್ನಷ್ಟಕ್ಕೆ ಇಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಳ್ಳುತ್ತದೆ ಅಂತನ್ನುವ ಈ ಸುಲಭ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಬಳಿಕ ಶ್ರೀಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾನೆ. ಅಸಂಯತಾತ್ಮನೋ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮಪಾಯತಃ. ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳಲು ಅಸಮರ್ಥನಾದವನ ಪಾಲಿಗೆ ಯೋಗ ಸಿದ್ಧಿಯು ಅಸಾಧ್ಯವೆಂದೇ ನನ್ನ ಅಭಿಮತ. ಆದರೆ ಯತ್ನಶೀಲನಾದ ಜಿತೇಂದ್ರಿಯನಿಂದ ಉಪಾಯವಾಗಿ ಇದನ್ನು ಹೊಂದಲು ಸಾಧ್ಯ. ಇದನ್ನು ಅಂದರೆ ಯಾವುದನ್ನ? ಯೋಗವನ್ನು ಹೊಂದಲು ಸಾಧ್ಯ ಉಪಾಯದಿಂದ. ಶ್ರೀರಾಮಕೃಷ್ಣ ಹೇಳ್ತಾರೆ, ಜಗತ್ತಿನಲ್ಲಿ ಹಲವಾರು ಉಪಾಯಗಳಿವೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಒಂದು ಚತುರತೆ ಅಂತ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಚತುರತೆ ಅಂತ. ಉಪಾಯವಾಗಿ ಇದು ಸಾಧ್ಯ. ಇಂದ್ರಿಯಗಳನ್ನು ಜಯಿಸುವುದಕ್ಕೆ ಸಾಧ್ಯ, ವೈರಾಗ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ. ಹಲವು ಹೆಂಡಂದಿರ ಗಂಡನಾದ ಶ್ರೀಕೃಷ್ಣನ ನಿಶ್ಚಿತ ಅಭಿಮತ ಇದು. ಶ್ರೀಕೃಷ್ಣ, ಅವನ ಹೆಸರು ಗೊತ್ತಾ? ಅನಾದಿ ಬ್ರಹ್ಮಚಾರೀಚ. 8 ಜನ ಹೆಂಡಂದರು, 16 ಜನರು ಅವ್ರದ್ದು ಬೇರೆ, ಅದು ಬೇರೆ ಲೆಕ್ಕಾಚಾರ. ಅದು
16,000 ಜನ. ಈ 8 ಜನ ಮದುವೆಯಾದ ಹೆಂಡಂದ್ರು, ಅಷ್ಟು ಜನ ಇದ್ರೂ ಕೂಡ ಅನಾದಿ ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ ಅವನು. ಹಾಗಿರುವಾಗ ಗೃಹಸ್ಥರಾಗಿದ್ದೂ ಕೂಡ ಬ್ರಹ್ಮಚಾರಿಯಾಗಿರಬಹುದು ಅಂತನ್ನುವ ಸೂಚನೆ ಸಿಗ್ತದೆ ನಮಗಲ್ಲಿ. ಅವನು ಕೇವಲ ಕೆಲವು ಋಷಿಗಳು ಸ್ತುತಿಸಿದ್ದಲ್ಲ ಬ್ರಹ್ಮಚಾರಿ ಅಂತ. ಒಮ್ಮೆ ಆ ಪರೀಕ್ಷಿತ್ ರಾಜ ಅಂತ ಒಬ್ಬ ಇದಾನಲ್ಲ, ಅವನು ಉತ್ತರೆಯ ಗರ್ಭದಲ್ಲಿದ್ದಾಗ ಸಂದರ್ಭದಲ್ಲಿ ಅಶ್ವತ್ಥಾಮ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂಥ ಸಂದರ್ಭದಲ್ಲಿ ಆ ಪಾಂಡವ ವಂಶ ಎಲ್ಲ ಸುಟ್ಟೋಗಬೇಕು ಅಂತ ಹೇಳಿ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಗರ್ಭದಲ್ಲಿರ್ತಕ್ಕಂಥ ಆ ಮಗು ಕೂಡ ಸತ್ತು ಹೋಗಬೇಕು ಅಂತ ಸ್ಥಿತಿ. ಆಗ ಎಲ್ಲರೂ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಕೃಷ್ಣ ಆ ವಂಶ ವೃದ್ಧಿಯಾಗಲಿ ಅಂತನ್ನೋ ದೃಷ್ಟಿಯಿಂದ, ನಾನೇನಾದರೂ ಅಖಂಡ ಬ್ರಹ್ಮಚಾರಿಯಾಗಿದ್ದ ಪಕ್ಷದಲ್ಲಿ ಉತ್ತರೆಯ ಗರ್ಭದಲ್ಲಿರ್ತಕ್ಕಂತಹ ಆ ಶಿಶು ಬದುಕಲಿ ಅಂತ. ಹಾಗೆ ಆ ಪರೀಕ್ಷಿತ ರಾಜ ಹುಟ್ಟುತ್ತಾನೆ ಅಂತನೋ ಮಾತು ಬರ್ತದೆ. ನಾನೇನಾದರೂ ಅಖಂಡ ಬ್ರಹ್ಮಚಾರಿಯಾಗಿದ್ದ ಪಕ್ಷದಲ್ಲಿ ಬದುಕಲಿ, ಅದು ಬದುಕಿತು, ಅದರಿಂದ ಅವನು ಅಖಂಡ ಬ್ರಹ್ಮಚಾರಿ. ಈ ರೀತಿಯಲ್ಲಿ ಗೃಹಸ್ಥ ಜೀವನ ಅಂತ ಹೇಳ್ತಕ್ಕಂಥದ್ದು ಎಂದೆಂದಿಗೂ ಕೂಡ ಯೋಗ ಜೀವನಕ್ಕೆ ಅಪಾಯಕಾರಿ ಅಲ್ಲ, ಅಡೆತಡೆ ಅಲ್ಲ. ಆದರೆ ಸರಿಯಾದ ಬ್ರಹ್ಮಚರ್ಯದ ಜೀವನ, ಬ್ರಹ್ಮಚರ್ಯ ಆಶ್ರಮದ ಕಾಲದಲ್ಲಿ ಆ ಬ್ರಹ್ಮಚರ್ಯ ವ್ರತವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ, ಮದುವೆಯಾದ ಮೇಲೂ ಕೂಡ ಆ ಗೃಹಸ್ಥ ಧರ್ಮಕ್ಕೆ ಅನುಸಾರವಾದ ಜೀವನವನ್ನು ರೂಪಿಸಿಕೊಂಡು ಶಿಸ್ತುಬದ್ಧವಾದ ಜೀವನವನ್ನು ನಡೆಸ್ತು ಅಂತ ಹೇಳಿದರೆ ಅವನು ಮದುವೆಯಾಗಿದ್ದರೂ ಕೂಡ ಬ್ರಹ್ಮಚಾರಿಯಾಗಿ ಉಳಿಯಬಲ್ಲ. ಏಕಪತ್ನಿ ವ್ರತ, ಏಕಪತಿವ್ರತ, ಏಕಪತ್ನಿ ವ್ರತ ಶ್ರೀರಾಮ. ಏನದ್ಭುತ, ಏನದ್ಭುತ ಅವನು, ಏನದ್ಭುತ ಶ್ರೀಕೃಷ್ಣ. ಈಗ ತಾನೇ ನಾವು ನೋಡಿದ್ವು. ಆದ್ರಿಂದ ಇಂತಿಂತಹ ಮಹಾನ್ ಆದರ್ಶಗಳು ನಮ್ಮ ಕಣ್ಣು ಮುಂದೆ ಇವೆ. ಗೃಹಸ್ಥನಾಗಿ ಇದ್ರೂ ಕೂಡ ಯೋಗಿಯ ಜೀವನವನ್ನು ನಡೆಸಬಹುದು. ಮದುವೆ ಅಂತ ಹೇಳ್ತಕ್ಕಂಥದ್ದು ಯಾವುದೇ ಬಗೆಯಿಂದ ನಮಗೆ ಅಡೆತಡೆಯನ್ನು ಉಂಟು ಮಾಡುವುದಿಲ್ಲ. ಶ್ರೀರಾಮಕೃಷ್ಣ ಹೇಳಿದರು, ವಿದ್ಯಾಸ್ವರೂಪಿಣಿಯಾದ ಹೆಂಡತಿಯೋ ಅಥವಾ ಅವಿದ್ಯಾಸ್ವರೂಪಿಣಿಯಾದ ಹೆಂಡತಿಯೋ, ಅಥವಾ ವಿದ್ಯಾಸ್ವರೂಪನಾದ ಗಂಡನೋ ಅಥವಾ ಅವಿದ್ಯಾಸ್ವರೂಪನಾದ ಗಂಡನೋ, ಇದು ತೀರ್ಮಾನ ಆಗಬೇಕು. ಗಂಡನು ಹೆಂಡತಿಯು ಇಬ್ಬರೂ ಕೂಡ ವಿದ್ಯಾಸ್ವರೂಪರಾದರೆ, ವಿದ್ಯಾಸ್ವರೂಪರು ಅಂತಂದರೆ ಅವರು ರಾಮಕೃಷ್ಣ ಅರ್ಥ ಏನು ಅಂತ ಹೇಳಿದ್ರೆ ಅವರು ಇಬ್ಬರೂ PhD ಮಾಡಿದವರು ಅಂತ. ಹಾಗಲ್ಲ, ಖಂಡಿತವಾಗಿ ಹಾಗಲ್ಲ. PhD ಮಾಡಿದವರು ಅದೊಂದರ ಪಚಡಿ, ಅದು ಅಷ್ಟೇ. ಎಷ್ಟೆಷ್ಟು ವಿದ್ಯಾಭ್ಯಾಸ ಮಾಡಿದವರೆಲ್ಲ ಇದ್ದಾರೆ ಇವತ್ತು ನಮ್ಮ ಭಾರತದಲ್ಲಿ, ಎಂತೆಂಥ ವಿದ್ಯಾಭ್ಯಾಸ ಮಾಡಿದವರೆಲ್ಲ ಇದ್ದಾರೆ. ಅದರ ದುರ್ಗತಿಗೆ ಏನಾದರೂ ಕಡಿಮೆ ಇದೆಯೇ? ಆದ್ರಿಂದ ಈ ಬಗೆಯ PhD ಇಂದ ಏನು ಪ್ರಯೋಜನ ಇಲ್ಲ. ಹಾಗಾದ್ರೆ ವಿದ್ಯಾಸ್ವರೂಪ ಅಂತಂದ್ರೆ ಏನರ್ಥ? ಸಾತ್ವಿಕತೆ, ಸಂಸ್ಕೃತಿ, ಸುಸಂಸ್ಕಾರ, ಸಾತ್ವಿಕತೆ. ಆ ಸಾತ್ವಿಕ ಸ್ಥಿತಿಗೆ ಏರಿ ಸದ್ವಿಚಾರಗಳ ಕಡೆಗೆ ಮಾತ್ರವೇ ಗಮನವನ್ನು ಹರಿಸುತ್ತಾ ಮಾನಸಿಕವಾಗಿ, ವಾಚಿಕವಾಗಿ, ಶಾರೀರಿಕವಾಗಿ ಶುದ್ಧ ಸ್ಥಿತಿಯನ್ನು ಕಾಪಾಡಿಕೊಳ್ಳುತ್ತಾ ಭಾವಶುದ್ಧಿ, ವಾಕ್ಶುದ್ಧಿ, ಕ್ರಿಯಾಶುದ್ಧಿ, ಈ ಶುದ್ಧಿಯ ಕಡೆಗೆ ಗಮನವಿಟ್ಟು ಭಾವವನ್ನು ಶುಚಿಯಾಗಿಟ್ಟುಕೊಂಡು, ಮಾತನ್ನು ಶುಚಿಯಾಗಿಟ್ಟುಕೊಂಡು, ಕೃತಿಯನ್ನು ಶುಚಿಯಾಗಿಟ್ಟುಕೊಂಡು ಯಾರು ಜೀವನವನ್ನು ನಡೆಸ್ತಾನೋ ಅವನು ಗೃಹಸ್ಥನಾದರೂ ಪರಿಶುದ್ಧ, ಸನ್ಯಾಸಿಯಾದರೂ ಪರಿಶುದ್ಧ. ಈ ಪರಿಶುದ್ಧ ಸ್ಥಿತಿಯದ್ದು ಹೇಳ್ತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ನಡೀತು ಅಂತ ಹೇಳಿದರೆ ಯಾವ ಅಪಾಯವೂ ಇಲ್ಲ. ಈ ಪರಿಶುದ್ಧ ಸ್ಥಿತಿಗೆ ಏರಬೇಕಾದ್ರೆ ಒಂದು ಅಭ್ಯಾಸ ಬೇಕು, ಇನ್ನೊಂದು ವೈರಾಗ್ಯ ಬೇಕು. ಶ್ರೀರಾಮಕೃಷ್ಣ ಹೇಳಿದರು, ನಾನು ಇಂದ್ರಿಯ ಸಂಯಮವನ್ನು ಸಾಧಿಸುವುದಕ್ಕೆ 100 ಉಪಾಯಗಳನ್ನು ಹೂಡಿದ್ದೆ ಅಂತ. ಶ್ರೀರಾಮಕೃಷ್ಣರು ಸಾತ್ವಿಕ ಶರೀರದಿಂದಲೇ ಧರೆಗೆ ಅವತರಿಸಿದವರು. ಅವರ ಶರೀರದಲ್ಲಿ ರಾಜಸಿಕ ಗುಣ, ತಾಮಸಿಕ ಗುಣ ಲೇಷ ಮಾತ್ರವೂ ಇರಲಿಲ್ಲ. ಅಂತ ಒಂದು ಸಾತ್ವಿಕ ಶರೀರ. ಅಂಥವರು ಕೂಡ ಕಾಮ, ಅದರಿಂದ ಕಷ್ಟಪಡಬೇಕಾಯ್ತು. ಅದನ್ನು ನಿಗ್ರಹಿಸುವುದಕ್ಕೆ ನಾನು 100 ಉಪಾಯಗಳನ್ನು ಹೂಡಿದ್ದೆ ಅಂತನೋ ಮಾತನ್ನು ಹೇಳಿದ್ದಾರೆ. ಈ ಬಗೆಯ 100 ಉಪಾಯಗಳನ್ನು ಹೂಡ್ಕೊಳ್ಬೇಕಾಗ್ತದೆ.
ಗೃಹಸ್ಥರಾದವರಿಗೆ ಹಲವಾರು ಸಂಯಮಗಳಿವೆ, ಹಲವಾರು ವ್ರತಗಳಿವೆ, ಹಲವಾರು ರೀತಿ ನೀತಿಗಳಿವೆ, ಹಲವಾರು ನಿಯಮಗಳಿವೆ. ಅವುಗಳೆಲ್ಲವನ್ನು ತಿಳಿದುಕೊಂಡು ಅದೇ ಪ್ರಕಾರ ಪ್ರತಿದಿನ ನಡೆಯಿತು ಅಂತ ಹೇಳಿದರೆ ಯಾತಕ್ಕೆ ಅವನು ಶ್ರೇಷ್ಠ ವ್ಯಕ್ತಿಯಾಗಿರುವುದಿಲ್ಲ? ಈ ಜಗತ್ತೆಲ್ಲ ಕೆಟ್ಟೋಗಿದೆ. ಜಗತ್ತು ಯಾವಾಗಲೂ ಕೆಟ್ಟುಕೊಂಡೇ ಇರುತ್ತದೆ. ಈ ಜಗತ್ತು ಹೀಗೇ ಇರುವಂತಹದ್ದು. ಈ ಜಗತ್ತಿನಲ್ಲಿಯೇ ನಾವು ಪದ್ಮ ಪುಷ್ಪದಂತೆ ಅರಳಬೇಕಾಗಿದೆ. ಪದ್ಮಪುಷ್ಪ ಎಲ್ಲಿ ಹುಟ್ಟುತ್ತದದು? ಕೆಸರಿನಲ್ಲಿ ಹುಟ್ಟುತ್ತದದು. ಕೆಸರಿನಲ್ಲಿ. ಅದೇನು ಇತರ ಕಮಲಗಳ ನಡುವೆ ಹುಟ್ಟುತ್ತದ? ಹೌದು, ಇತರ ಕಮಲಗಳ ನಡುವೆ. ಆ ಎಲ್ಲ ಕಮಲಗಳು ಕೂಡ ಕೆಸರಿನಿಂದ ಉತ್ಪತ್ತಿಯಾಗೋದು. ಕೆಸರಿಲ್ಲದೆ ಇರಲಿ, ಈ ಕಮಲ ಪುಷ್ಪಕ್ಕೆ ಅಸ್ತಿತ್ವವೇ ಇಲ್ಲ. ಆದ್ರಿಂದ ಈ ಜಗತ್ತು ಎಷ್ಟೆಷ್ಟು ಕೆಸರಿನಿಂದ ಕೂಡಿರುತ್ತದೋ ಅಷ್ಟಷ್ಟು ನಾವು ಕಮಲವಾಗಿ ಅರಳುವುದಕ್ಕೆ ಅನುಕೂಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಪರಿಸರ ಹಾಳಾಗಿದೆ, ಆದ್ರಿಂದ ನಮ್ಮ ಬುದ್ಧಿ ಹಾಳಾಗಿದೆ. ಪರಿಸರ ಚೆನ್ನಾಗಿದ್ದರೆ ವ್ಯಕ್ತಿ ಚೆನ್ನಾಗಿ ಆಗ್ತಾನೆ ಅಂತ ಅನ್ನೋದು ಸ್ವಲ್ಪ ಸತ್ಯ ಅಷ್ಟೇನೆ, ಅದು ಪೂರ್ಣ ಸತ್ಯ ಅಲ್ಲ. ಅಬ್ರಹಾಂ ಲಿಂಕನ್ ಅಂತ ಒಬ್ಬ ಇದ್ದ. ಅವನು ಹೇಗಾದ? ಅವನ ಸುತ್ತಮುತ್ತ ಪರಿಸರ ಹೇಗಿತ್ತು? ದಯವಿಟ್ಟು ಚೆನ್ನಾಗಿ ಆಲೋಚನೆ ಮಾಡಬೇಕು. ವಿಶ್ವೇಶ್ವರಯ್ಯ ಅಂತ ಒಬ್ಬರು, ಅವರು ಯೋಗಿ ಅಲ್ದಿರ್ಬೋದು, ಆದರೆ ಒಂದು ದೃಷ್ಟಿಯಿಂದ ತೆಗೆದುಕೊಂಡ್ರೆ ಯೋಗಿಗಳಿಗಿಂತಲೂ ಶ್ರೇಷ್ಠ ಅವರು. ಯೋಗಿ ಒಬ್ಬ ಆತ್ಮಜ್ಞಾನವನ್ನು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಮುಗಿದೋದ ಅಷ್ಟೇನೆ. ಆದರೆ ವಿಶ್ವೇಶ್ವರಯ್ಯನವರು ಎಷ್ಟು ಜನರ ಜೀವನಕ್ಕೆ ಕಾರಣರಾಗಿದ್ದಾರೆ. ಅದನ್ನು ಯೋಗ ಜೀವನ ಅಂತ ನಾವು ಕರೀದೇ ಇರೋಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಆದರೆ ಅವರು ಬಂದದ್ದು ಹೇಗೆ? ಯಾವ ಸ್ಥಿತಿಯಿಂದ, ಯಾವ ಪರಿಸರದಿಂದ? ಇವತ್ತು ಎಷ್ಟೇ ಅನುಕೂಲತೆ ಮಾಡಿಕೊಟ್ರೂ ಕೂಡ ಈ ಹುಡುಗರ ಅವಸ್ಥೆ ನೋಡಿ. ಅಂಥ ಸುಂದರವಾದ ಪರಿಸ್ಥಿತಿ ಎನ್ನುವ ಪರಿಸರವನ್ನು ಒದಗಿಸಿಕೊಟ್ಟು ಅದರ ಅವಸ್ಥೆ ನೋಡಿ. ಒಂದು ದೃಷ್ಟಿಯಿಂದ ಪರಿಸರ ಸರಿಯಾಗಿರಬೇಕು ಅಂತ ನಾವು ಮಾತನ್ನು ನಾವು ಒಪ್ಪಿಕೊಳ್ಬೇಕು. ಆದರೆ ಪರಿಸರವೇ ಎಲ್ಲವೂ ಅಲ್ಲ, ಅಂತ ಸತ್ವ ಅದು ಬಹಳ ಮುಖ್ಯ ಅಂತ ಶ್ರೀರಾಮಕೃಷ್ಣರು ಆ ಮಾಸ್ಟರ್ ಮಹಾಶಯ ಅಂತ ಹೇಳ್ತಕ್ಕಂಥವನನ್ನು ಕರೆದುಕೊಂಡು ಅವನ ಶಾಲೆಗೆ, ಈಶ್ವರಚಂದ್ರ ವಿದ್ಯಾಸಾಗರನ ಶಾಲೆಗೆ ಹೋಗುತ್ತಾರೆ. ನಿನ್ನ ಶಾಲೆಗೆ ನನ್ನನ್ನು ಕರೆದುಕೊಂಡು ಹೋಗು, ಅಲ್ಲಿ ಆ ಮಕ್ಕಳಲ್ಲಿ, ಶಾಲೆಯ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಂತಃಸತ್ವ ಇರತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದಾರ ನೋಡಬೇಕಾಗಿದೆ, ನಾನು ಒಮ್ಮೆ ಕರ್ಕೊಂಡು ಹೋಗ್ತೀಯಾ ಅಂತ. ಎಲ್ಲರೂ ಮನುಷ್ಯರೇ, ಎಲ್ಲರೂ ವಿದ್ಯಾರ್ಥಿಗಳೇ. TVG ಅವರು ಹೇಳ್ತಾರೆ, ವಕ್ತೃ ಉಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ. ಎಲ್ಲರಿಗೂ ಮುಖ ಅಂತ ಒಂದಿದೆ ಇಲ್ವಾ? ಕನ್ನಡಿ ಮುಂದೆ ನೋಡಿದ್ರೆ ಗೊತ್ತಾಗುತ್ತದೆ ಮುಖ ಇದೆ, ಹೌದು. ಆದರೆ ಆ ಮುಖದಲ್ಲಿ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಅದನ್ನು ನೋಡಬೇಕಾಗ್ತದೆ. ಎಲ್ಲರ ಮುಖದಲ್ಲೂ ಕೂಡ ಆ ಬ್ರಹ್ಮ ವರ್ಚಸ್ಸು, ಆ ಸಾತ್ವಿಕ ವರ್ಚಸ್ಸು, ಆ ವಿದ್ಯೆಯ ವರ್ಚಸ್ಸು ಅಂತ ನೋಡೋಕ್ಕೆ ಸಾಧ್ಯವಿಲ್ಲ. ಆ ವರ್ಚಸ್ಸನ್ನು ಗಳಿಸಿಕೊಳ್ಳಬೇಕಾಗ್ತದೆ. ಜನ್ಮ ಜನ್ಮಾಂತರಗಳ ಪ್ರಯತ್ನದಿಂದ ಮಾತ್ರವೇ ಮನುಷ್ಯ ಅತ್ಯಂತ ವರ್ಚಸ್ವಿ ಆಗ್ತಾನೆ. ಈ ವರ್ಚಸ್ಸಿಗಾಗಿಯೇ ಪ್ರಾರ್ಥನೆ ನಡೆದಿದೆ. ತೈತ್ತಿರಿಯ ಉಪನಿಷತ್ತು ಅಂತ ಒಂದಿದೆ, ಬಹಳ ಅದ್ಭುತವಾದಂಥ ಉಪನಿಷತ್ತು. ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬರೆಯಲ್ಪಟ್ಟಂಥ ಒಂದು ದಿವ್ಯವಾದ ಉಪನಿಷತ್ತು. ಅದರಲ್ಲಿ ಋಷಿಮುನಿಗಳು ತಮ್ಮ ಶಿಷ್ಯರಿಗೆ ಹೇಳಿಕೊಡ್ತಾರೆ, ಈ ವರ್ಚಸ್ಸನ್ನು ಗಳಿಸಿಕೊಳ್ಳುವುದಕ್ಕಾಗಿಯೇ ವಿಶೇಷವಾಗಿ ನಾವು ಆ ಬ್ರಹ್ಮವನ್ನು ಪ್ರಾರ್ಥಿಸಿಕೊಳ್ಳಬೇಕು ಅಂತ. ಮುಖದಲ್ಲಿ ಆ ವರ್ಚಸ್ಸು ಇಲ್ಲದೇ ಇತ್ತು ಅಂತ ಹೇಳಿದ್ರೆ ಬ್ರಹ್ಮ ಇದ್ರೂ ಕೂಡ ಗೊತ್ತೇ ಆಗೋದಿಲ್ಲ. ಸತ್ಯಕಾಮ ಅಂತ ಒಬ್ಬ ಇದ್ದ. ಅವನು ಶಿಷ್ಯನಾಗಿ ಗುರುಗಳ ಬಳಿಗೆ ಹೋಗುತ್ತಾನೆ. ಗುರುಗಳು ಅವನಿಗೆ ಒಂದು 100 ಹಸುಗಳನ್ನು ಕೊಟ್ಟು ಕಳಿಸ್ತಾರೆ. ಈ 100 ಹಸುಗಳು 1000 ಹಸುಗಳಾದ ಮೇಲೆ ವಾಪಸ್ ಬಾ, ನಿನಗೆ ಬ್ರಹ್ಮ ವಿದ್ಯೆಯನ್ನು ಕೊಡ್ತೇನೆ ಅಂತ. ಅವನು ಸತ್ಯಕಾಮ, ಅವನ ಹೆಸರೇ ಸತ್ಯಕಾಮ, ಸತ್ಯ ಸಂಕಲ್ಪ. ಅದರಿಂದ ಆ 100 ಹಸುಗಳನ್ನು ಹೊಡ್ಕೊಂಡು ಹೊರಟ. ಬಹಳ ದೊಡ್ಡ ವ್ರತ ಅದು. ಆ ಹಸುಗಳು ಹೋದಲ್ಲಿಗೆ ಹೋಗಬೇಕು, ಅವು ಎಲ್ಲಿ ಮಲ್ಕೊಂಡ್ರು ಅಲ್ಲೇ ಮಲ್ಕೊಳ್ಬೇಕು. ಅವುಗಳು ಹಾಲು ಕೊಡ್ತಾ ಇದ್ರು ಕೂಡ ಇವನು ಕುಡಿದಕ್ಕೆ ಹೋಗಬಾರ್ದು. ಆ ಕರುಗಳೆಲ್ಲ ಕುಡಿದ ಮೇಲೆ ಉಳಿದಿದ್ದರೆ ಇವನು ಕುಡಿಬಹುದು ಅಷ್ಟೇನೆ. ಆಮೇಲೆ ಹುಲಿಗಳಿಂದ ರಕ್ಷಣೆ ಮಾಡಬೇಕು, ಇಲ್ಲದ್ರೆ 1000 ಹಸುಗಳಾಗಬೇಕಲ್ಲ. ಅಂತೂ 1000 ಹಸುಗಳು ಆಗ್ಬಿಟ್ಟು ಆ ಹಸುಗಳಲ್ಲೇ ಒಂದು ಹಸು
ಒಂದು ಎತ್ತು ಈ ಸತ್ಯಕಾಮನಿಗೆ ಗಟ್ಟಿಯಾಗಿ ಹೇಳ್ತಂತೆ, ಸತ್ಯಕಾಮ, ನಾವು ಈಗ 1000 ಆಗಿದ್ದೇವೆ, ನಿನ್ನ ಗುರುಗಳ ಬಳಿಗೆ ನಮ್ಮನ್ನು ಹೊಡೆದುಕೊಂಡು ಹೋಗು ಅಂತ. ಸತ್ಯಕಾಮ ಆ 1000 ಹಸುಗಳನ್ನು ಎತ್ತುಗಳ ಸಮೇತ ಹೊಡ್ಕೊಂಡು ಬರ್ತಾನೆ, ಗುರುಗಳಿಗೆ ಒಪ್ಪಿಸ್ತಾನೆ. ಬಳಿಕ ಗುರುಗಳನ್ನು ಕೇಳ್ತಾನೆ, ಗುರುಗಳೇ, ಈಗಲಾದರೂ ನನಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ. ಆಗ ಗುರುಗಳು ಆನಂದ ಭರಿತರಾಗಿ, ಮುಖದಲ್ಲಿ ಅತ್ಯಂತ ಪ್ರಸನ್ನರಾಗಿ, ಆ ಪ್ರಸನ್ನ ವದನರಾಗಿ ಹೇಳ್ತಾ ಇದ್ದಾರೆ, ಸತ್ಯಕಾಮ, ನೀನಾಗಲೇ ಬ್ರಹ್ಮಜ್ಞಾನಿ ಆಗಿಬಿಟ್ಟಿದ್ಯಲ್ಲ, ನಿನಗೇನಿನ್ನೇನು ಉಪದೇಶ? ನಿನ್ನ ಮುಖದಲ್ಲಿ ಆ ಬ್ರಹ್ಮಜ್ಞಾನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಸು ಮೇಯಿಸಿಕೊಂಡು ಬಂದು ಬ್ರಹ್ಮಜ್ಞಾನಿಯಾಗಿದ್ದಾನೆ ಒಬ್ಬ ಉಪನಿಷತ್ತಿನಲ್ಲಿ. ನಾವು ಬ್ರಹ್ಮಜ್ಞಾನಿಗಳ ಮಧ್ಯೆ ಇದ್ರೂ ಕೂಡ ಅಜ್ಞಾನಿಗಳಾಗ್ಬಿಡ್ತೇವೆ. ಹೇಗದು? ಅಂತಃಶ್ರದ್ಧಾ. ಯಾವುದು ಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡ್ಕೊ, ಆ ಬೇಕಾದದ್ದನ್ನು ಬೇಕೇ ಬೇಕು ಅಂತ ನಿಶ್ಚಯ ಮಾಡ್ಕೊ. ಆಮೇಲೆ ಅದಕ್ಕೆ ತಕ್ಕಂಥ ಪ್ರಯತ್ನವನ್ನು ಶತಾಯಗತಾಯ ಮುಂದುವರಿಯಲೇಬೇಕು ಅಂತ ಹೇಳ್ತಕ್ಕಂಥ ದೃಢ ನಿಶ್ಚಯದಿಂದ ಪ್ರಯತ್ನ ಮಾಡು. ಯಾತಕ್ಕೆ ಆ ಗುರಿ ಸೇರುವುದಕ್ಕೆ ಸಾಧ್ಯವಿಲ್ಲ? ಈ ಮಾತನ್ನ ಶ್ರೀಕೃಷ್ಣ ಹೇಳ್ತಾನೆ, ಯತ್ನಶೀಲನಾಗಬೇಕು, ಯತ್ನಶೀಲನಾಗಬೇಕು, ಪ್ರಯತ್ನಶೀಲನಾಗಬೇಕು. ಅಭ್ಯಾಸದಿಂದ ಮತ್ತು ಉಪಾಯದಿಂದ ಇಂಥ ಚಂಚಲವಾದ ಮನಸ್ಸನ್ನು ಕೂಡ ಏಕಾಗ್ರಗೊಳಿಸಿ ಸಮಾಧಿಸ್ಥನಾಗಬಹುದು ಅಂತ ಹೇಳ್ಕೊಡ್ತಾನೆ. ಆಗ ಅರ್ಜುನ ಒಂದು ಮಾತು ಹೇಳ್ತಾನೆ, ಮತ್ತೆ ಇನ್ನೊಂದು ಪ್ರಶ್ನೆ ಅವನ ತಲೆಯೊಳಗೆ ಹೇಳ್ತಾ ಇದ್ದಾನೆ, ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಕೃಷ್ಣ, ಒಬ್ಬ ಸಾಧಕ ಎಷ್ಟೇ ಶ್ರದ್ಧಾವಂತನಾಗಿರಬಹುದು, ಆದರೆ ಪ್ರಯತ್ನ ಸಾಲದೆ ಅವನು ಯೋಗ ಮಾರ್ಗದಿಂದ ವಿಚಲಿತನಾಗಿ ಯೋಗ ಸಿದ್ಧಿಯನ್ನು ಪಡೆಯದೇ ಹೋಗಬಹುದು. ಅಂಥವನ ಗತಿ ಏನು ಕೃಷ್ಣ? ಬಳಿಕ ಹೇಳ್ತಾನೆ ಮುಂದುವರಿಸ್ತಾ, ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪತಿ. ಕೃಷ್ಣ, ವಿಶಾಲವಾದ ಆಕಾಶದಲ್ಲಿ ತುಣುಕು ಮೋಡವೊಂದು ಕರಗಿ ಹೋಗುವಂತೆ ಪತಿತನಾದ ಯೋಗಿಯು ಉಭಯಭ್ರಷ್ಟನಾಗಿ ಪರಬ್ರಹ್ಮ ಪಥದಲ್ಲಿ ದಿಕ್ಕು ಕಾಣದೆ ವಿನಾಶ ಹೊಂದಬಹುದಲ್ಲವೇ? ಉಭಯಭ್ರಷ್ಟ ಅಂತಂದ್ರೆ ಗೊತ್ತಾ? ಈ ಕಡೆ ಪ್ರಾಪಂಚಿಕ ಸುಖವೂ ಇಲ್ಲ, ಆ ಕಡೆ ಆಧ್ಯಾತ್ಮಿಕ ಆನಂದವೂ ಇಲ್ಲ. ಇದೇ ಉಭಯಭ್ರಷ್ಟ ಸ್ಥಿತಿ. ಎಷ್ಟೋ ಜನ ಸಾಧಕರಿಗೆ ಈ ಬಗೆಯ ಮಾನಸಿಕ ಸ್ಥಿತಿ ಬರೋದುಂಟು. ಯೋಗಿಗಳಾಗೋದಕ್ಕೋಸ್ಕರ ಸಾಧನೆಗೆ ತೊಡಗುತ್ತಾರೆ, ಬೆಂಗಳೂರು ನಗರಕ್ಕೆ ಬರ್ತಾರೆ. ಎಂತೆಂಥ ಮನೆಗಳು, ಆ ಮನೆಗಳ ವಿನ್ಯಾಸ ಅಮೃತಶಿಲೆಯ ಮನೆಗಳು, ಚಿತ್ರ ವಿಚಿತ್ರವಾದ ಆಕಾರಗಳನ್ನು ಉಳ್ಳಂತಹ ಮನೆಗಳು, ಆಮೇಲೆ ಸುಂದರವಾದ ಬಟ್ಟೆ ಬರೆಗಳು, ಎಂತೆಂಥ ಫ್ಯಾಷನ್ಗಳು. ಈ ಯೋಗಿ ಇದಾನಲ್ಲ, ನೋಡ್ತಾನೆ, ಏನು ಹೇಗಿದ್ದೀರಿ ಅಂತ ಮನುಷ್ಯರೊಡನೆ ಮಾತಾಡ್ತಾರೆ. ಏನು ಎಷ್ಟು ಚೆನ್ನಾಗಿದ್ದೇವೆ ಗೊತ್ತಾ ನಾವು ಅಂತ. ಆಗ ಅವನಿಗೆ ಅನಿಸ್ತದೆ ನಾವೇನೋ ತಪ್ಪು ಮಾಡಿದೆ ಅಂತ. ಈ ಪ್ರಾಪಂಚಿಕ ವಿಚಾರವನ್ನು ಬಿಟ್ಟು ಯೋಗಕ್ಕೆ ನಾನು ಇಳಿದು ಸರಿ ಹೋಗಲಿಲ್ಲ. ಯಾಕಂತಂದರೆ ಎಷ್ಟೋ ದಿನಗಳವರೆಗೆ, ಎಷ್ಟೋ ವರ್ಷಗಳವರೆಗೆ ಧ್ಯಾನಮಗ್ನನಾಗಿ ಕುಳಿತಿದ್ದು ಕೂಡ ನನಗೆ ಯಾವ ಸುಖವೂ ಕಾಣಿಸ್ಲಿಲ್ಲ. ಸುಮ್ಮನೆ ಕೂತು ಬೆನ್ನು ನೋಯಿಸ್ಕೊಂಡಿದ್ದೆಷ್ಟೋ ಅಷ್ಟೇ, ತಲೆ ನೋಯಿಸ್ಕೊಂಡಿದ್ದೆಷ್ಟೋ ಅಷ್ಟೇ. ಆದರೆ ಈ ಜನರೆಲ್ಲ ಎಷ್ಟೊಂದು ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಆಹಾ, ಕಾರುಗಳು, ಎಂತೆಂಥ ಬಗೆಯ ಕಾರುಗಳು, ಅದರಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಎಷ್ಟೋ ಜನ ನನ್ನ ಬಳಿಗೆ ಬಂದು ಕೂಡ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಚೆನ್ನಾಗಿದ್ದೇವೆ ಅಂತ. ಹೇಗಿದ್ದೀರಿ ಕೇಳಿದ್ರೆ ನಾನು ಅವತ್ತು